ಇಲ್ಲಿ ಕಾಮ ಏನು ಮಹತ್ತು? ಸಾಕ್ಷಾತ್ ಶ್ರೀಕೃಷ್ಣ ಭಗವಂತ ಭಗವದ್ಗೀತೆಯಲ್ಲಿ ಆತ ಧರ್ಮಾವಿರುದ್ಧೋ ಭೂತೇಶು ಕಾಮೋಸ್ಮಿ ಭರತರ್ಷಭ ಅಂತ ಹೇಳಿದ್ದಾನೆ. ಧರ್ಮಕ್ಕೆ ವಿರೋಧವಲ್ಲದ ಕಾಮವೇ ನಾನಾಗಿ ಸಕಲ ಜೀವರಾಶಿಗಳಲ್ಲಿ ಇದ್ದೀನಿ ಅಂತ. ಕಾಮ ಬಯಕೆ, ಆ ಬಯಕೆನ ರುಜುವಾದ ರೀತಿಯಲ್ಲಿ ರೈಟ್ ರಾಯಲ್ ವೇ ಅಂತೀವಲ್ಲ, ಆ ರೀತಿ ಈಡೇರಿಸಿಕೊಳ್ಳುವುದು ಒಂದು ಪುರುಷಾರ್ಥ. ತ್ರಿವರ್ಗದಲ್ಲಿ ಕಟ್ಟ ಕಡೆಗೆ ಬರುತ್ತದೆ. ಧರ್ಮ ಅರ್ಥಗಳು ಕಾಮವನ್ನು ಈಡೇರಿಸಿಕೊಳ್ಳುವಂತೆ ಮಾಡುತ್ತದೆ. ಆ ಕಾಮ ಕೊನೆಗೆ ಮೋಕ್ಷಕ್ಕೆ ನಮ್ಮನ್ನು ತಿರುಗುವಂತೆ ಮಾಡುತ್ತದೆ. ಒಂದು ಕಾಮ ಅರಿಷಡ್ ವರ್ಗಕ್ಕೆ ಸೇರಿಕೊಂಡ್ರೆ ಅಲ್ಲಿಂದ ಕ್ರೋಧ, ಆಮೇಲೆ ಮದ, ಮೋಹ, ಲೋಭ, ಇತ್ತ ಕಡೆಗೆ ಮಾತ್ಸರ್ಯ, ಹೀಗೆ ಮಿಕ್ಕ 5 ಬರುತ್ತವೆ. ಎಲ್ಲ ಬಗೆಯ ಲೈಂಗಿಕ ಚಟುವಟಿಕೆಗಳನ್ನು ವರ್ಣಿಸ್ತಾನೆ. ವರ್ಣಿಸಿದ ಮೇಲೆ ಇದನ್ನಷ್ಟು ನೀವು ಎಲ್ಲರಿಗೂ ಪ್ರಿಸ್ಕ್ರೈಬ್ ಮಾಡ್ತೀರಾ ಅಂದರೆ ಇಲ್ಲ. ಆಯುರ್ವೇದ ವೈದ್ಯ ಒಬ್ಬ ಆಯುರ್ವೇದ ಗ್ರಂಥಗಳಲ್ಲಿ ಗೋಮಾಂಸವನ್ನು ಪ್ರಿಸ್ಕ್ರೈಬ್ ಮಾಡಿದ್ದು ಉಂಟು. ಹೇಳಿದ ಮಾತ್ರಕ್ಕೆ ನಾವು ಅದನ್ನು ತಿನ್ನಲೇಬೇಕು ಅಂತ ಏನೂ ಇಲ್ಲ. ಇದು ಸಾಮಾನ್ಯ 2700 ವರ್ಷಗಳ ಹಿಂದಿನ ಕೃತಿ. ಗುಪ್ತ ಯುಗದ ಒಂದು ಸಮೃದ್ಧ ಫಲಗಳಲ್ಲಿ ಕಾಮಸೂತ್ರ ಕೂಡ ಒಂದು. ಇದನ್ನು ಓದುವಾಗ ನಮಗೆ ಇಡೀ ಆ ಕಾಲ, ಆ ಪರಂಪರೆಯ ಹಿನ್ನೆಲೆಯ ತತ್ವ ಅದಷ್ಟು ಮನಸ್ಸಿಗೆ ಬರಬೇಕಾಗುತ್ತದೆ. ಇಲ್ಲಿಯವನು ಕೊಟ್ಟಿರ್ತಕ್ಕಂಥ ವಿವರಣೆಗಿಂತ ಇವತ್ತಿಗೂ ಕೂಡ, ಇವತ್ತಿನ ಸೆಲ್ಫೋನು, ಇನ್ಸ್ಟಾಗ್ರಾಮು, ವಾಟ್ಸಪ್ಗಳ ಯುಗದಲ್ಲಿಯೂ ಟೆಕ್ನಿಕ್ಸ್ ಏನು ದೊಡ್ಡದಾಗಿ ಮಾರ್ಪಾಟಾಗಿಲ್ಲ. ಒಳ್ಳೆಯದು ಅಂತಂದರೆ ಕೆಟ್ಟದರ ಬಗ್ಗೆ ಅಜ್ಞಾನ ಅಂತ ಆಗಿಬಿಟ್ಟಿದೆ. ತುಂಬ ಅವಿವೇಕ, ಅಪಾಯ. ಕೆಟ್ಟದ್ದನ್ನು ಚೆನ್ನಾಗಿ ತಿಳ್ಕೊಂಡು ಅದು ನಮ್ಮನ್ನು ಹಾನಿಗೊಳಪಡಿಸದೇ ಇರಬೇಕು ಅನ್ನುವ ಎಚ್ಚರ ನಮಗೆ ಬೇಕಾಗುತ್ತದೆ. ಆರೋಗ್ಯ ತಿಳ್ಕೊಳ್ಬೇಕಾದ್ರೆ ಅನಾರೋಗ್ಯ ಉಂಟು ಮಾಡುವ ವಸ್ತುಗಳೇನು ಅನ್ನೋದು ನಾವು ತಿಳ್ಕೊಂಡಿರಬೇಕು. ಅದು ಬಹಳ ಮುಖ್ಯ ಆಗುತ್ತದೆ. ಈಗ ಸನಾತನ ಧರ್ಮವನ್ನು ಸರಿಯಾಗಿ ಅನುಷ್ಠಾನ ಮಾಡಿ ಅದರ ಮಹತ್ವ ತಿಳ್ಕೊಳ್ಬೇಕು ಅಂದರೆ ಸನಾತನ ಧರ್ಮಕ್ಕೆ ವಿರುದ್ಧವಾದ ಮತಗಳ ಸ್ವರೂಪ ಏನು, ಸ್ವಭಾವ ಏನು, ಉದ್ದೇಶ ಏನು, ಅಲ್ಲಿರುವಂಥ ಅಪಾಯ ಏನು, ಅದನ್ನು ಗಮನಿಸಿಕೊಳ್ಬೇಕು. ನಿಜಕ್ಕೂ ಇವತ್ತು ತುಂಬ ಜನಕ್ಕೆ ನಮ್ಮ ದೇಶದಲ್ಲಿ ದುಡ್ಡಿದೆ. ಹಾಗಿದ್ದವ್ರಿಗೆ ಹೇಗೆ ಸುಖ ಪಡಬೇಕು ಅಂತ ಗೊತ್ತಿಲ್ಲ. ಅವರು ಏನಿದ್ರೂ ವ್ಯಸನಗಳಲ್ಲಿ ಮುಳುಗಿಸ್ಕೋತಿದ್ದಾರೆ ಬದುಕನ್ನು. ವ್ಯಸನರಹಿತವಾದ ಸದಭಿರುಚಿಯ ಜೀವನ ಹೇಗೆ ನಡೆಸಬೇಕು ಅನ್ನೋದಕ್ಕೆ ಈ ನಾಗರಿಕ ವೃತ್ತಾಂತ ತುಂಬ ಮುಖ್ಯವಾದದ್ದು. 64 ಕಲೆಗಳ ವಿವರ ಕೊಡ್ತಾನೆ. ಕಾಮಸೂತ್ರಕ್ಕೂ 64 ಕಲೆಗಳಿಗೂ ಏನು ಸಂಬಂಧ? ನಾಟ್ಯಶಾಸ್ತ್ರ ಪೂರ್ಣವಾಗಿ ಅರ್ಥ ಆಗಬೇಕು ಅಂದರೆ ಕಾಮಶಾಸ್ತ್ರ ಓದ್ಕೋಬೇಕು. ಕಾಮಶಾಸ್ತ್ರ ಸರಿಯಾಗಿ ಅರ್ಥ ಆಗಬೇಕು ಅಂದರೆ ನಾಟ್ಯಶಾಸ್ತ್ರ ಓದಬೇಕು. ಧರ್ಮಾರ್ಥ ಕಾಮ ಮೋಕ್ಷ ಶಾಸ್ತ್ರಗಳನ್ನು ಪರಸ್ಪರ ಹೊಂದಾಣಿಕೆಯಿಂದ ನೋಡಿಕೊಳ್ಳದೆ ಐಸೋಲೇಟೆಡ್ ಆಗಿ ತೆಗೆದುಕೊಂಡು ಅಂಧವಿಶ್ವಾಸದಿಂದ ಹೊಗಳುವುದಾಗಲಿ ತೆಗಳುವುದಾಗಲಿ ಅಪಾಯ. ಹೊಗಳಿದ್ರೆ ತಪ್ಪಿಲ್ಲ, ತೊಂದರೆ ಇಲ್ಲ. ತೆಗಳಕ್ಕೆ ಹೋದರೆ ತುಂಬ ಅನ್ಯಾಯ. ಒಂದು ಆತ್ಮವಂಚನೆ, ಮತ್ತೊಂದು ಪರವಂಚನೆ, ಇನ್ನೊಂದು ಜ್ಞಾನ ವಂಚನೆ, ವಿದ್ಯಾವಂಚನೆ ಆಗುತ್ತದೆ. ನಮ್ಮ ಭಾರತೀಯ ಪರಂಪರೆ ಜಗತ್ತಿಗೆ ಕೊಟ್ಟ ಅತ್ಯಂತ ಜನಪ್ರಿಯ ಗ್ರಂಥಗಳಲ್ಲಿ ಇದು ಒಂದು. ಎಷ್ಟೋ ಜನ ಭಾವಿಸುವಂತೆ ಒಂದು ಕುತೂಹಲದಿಂದಲೋ ಒಂದು ಚಟದಿಂದಲೋ ಮಾಡದೆ ಗಂಭೀರವಾದ ದೃಷ್ಟಿಯಿಂದ ಮಾಡಿದ ಅಧ್ಯಯನದ ವಿದ್ವತ್ತೆ ಅವರದಾಗಿದ್ದರಿಂದ ಕನ್ನಡ ಜಗತ್ತಿಗೆ ಇದು ಒಂದು ಒಳ್ಳೆಯ ಸೇರ್ಪಡೆಯಾಗಿದೆ. ಇದರೊಳಗಿರೋದನ್ನು ನೋಡಿದಾಗ ಈ ಕಾಲಕ್ಕೆ ಔಟ್ಡೇಟೆಡ್ ಅನ್ನುವಂಥದ್ದಾಗಿ ಮುಜುಗರ ತರುವಂಥದ್ದು, ಕೋಪ ತರುವಂಥದ್ದು ಎಲ್ಲ ಆಗುತ್ತದೆ. ಯಾಕೆ ಮಾಡಬೇಕು, ಯಾಕೆ ಈ ರೀತಿಯಾದದ್ದು ಬೇಕು ಅಂದರೆ ಇಂಥದ್ದಿತ್ತು ಜಗತ್ತಿನಲ್ಲಿ, ಇದೇ ಜಗತ್ತಿನಲ್ಲಿ. ಈ ಕೃತಿ ಕನ್ನಡಕ್ಕೆ ಬರಬೇಕು ಅಂತ ಅಪೇಕ್ಷೆ ಪಟ್ಟರು. ನಿಜವೇ ಹಿಂದೆ ಒಂದು ಅನುವಾದ ಬಂದಿತ್ತು. ಶ್ರೀಧರ್ ಮೂರ್ತಿಯವರು ಬಹಳ ಹಿಂದೆ ಒಂದು ಅನುವಾದವನ್ನು ತಂದಿದ್ದರು. ಆದರೆ ಅದು ಸ್ವಲ್ಪ ವಿವರಣ ಸಾಪೇಕ್ಷವಾಗಿತ್ತು. ಮತ್ತು ಈಗ ಆ ಪುಸ್ತಕಗಳು ಎಲ್ಲಿಯೂ ಸಿಗ್ತಾ ಇಲ್ಲ. ಸುಮಾರು 40-45 ವರ್ಷಗಳಿಗೂ ಹಿಂದೆ ಬಂದದ್ದು. ಆಮೇಲೆ ಮತ್ತೂ ಒಂದು ಏನಂದರೆ, ಒಂದು ಬೋಧಪ್ರದವಾದ ಅಧ್ಯಯನಪೂರ್ಣವಾದ ವಿಸ್ತೃತ ಪ್ರಸ್ತಾವನೆ ಇದ್ದರೆ ಒಳ್ಳೆಯದು ಅಂತ ಅನಿಸಿತ್ತು. ಜೊತೆಗೆ ಇದನ್ನು ಅನುವಾದಕ್ಕಾಗಿ ಅನುವಾದ ಅಂತ ಮಾಡದೆ ಒಂದು ವ್ಯಾಸಂಗ, ಒಂದು ಅಧ್ಯಯನ ಅಂತ ಕೈಗೊಂಡವರು ಮಾಡಿದರೆ ಮತ್ತು ಒಳ್ಳೆಯದು ಅನ್ನುವುದಿತ್ತು. ಹಾಗಿದ್ದಾಗ ನನಗೆ ತೋರಿದ್ದು ಒಂದೇ ಹೆಸರು, ನಮ್ಮ ಪ್ರೊಫೆಸರ್ VR ಹಂಪಿಹೊಳಿಯವರು. ಏಕೆಂದರೆ ನನಗೆ ಅವರ ಪರಿಚಯ ಸುಮಾರು 30 ವರ್ಷಗಳಿಗೂ ಹಿಂದಿನದು. ಅವರು ಕುಮಟಾ ಕಾಲೇಜಿನಲ್ಲಿ ವಿಭಾಗಾಧ್ಯಕ್ಷರಾಗಿದ್ದ ಕಾಲದಿಂದ ಕೂಡ ನಾನು ಅವರನ್ನು ಚೆನ್ನಾಗಿ ಬಲ್ಲೆ. ಮತ್ತು ಅವರು ತಮ್ಮ ಸಂಶೋಧನೆಯನ್ನು ಮಾಡಿದ್ದು ಅದೇ ವಿಷಯದಲ್ಲೇ. ಅದಕ್ಕೆ ಮಾರ್ಗದರ್ಶನ ಮಾಡಿದವರು ತುಂಬ ದೊಡ್ಡ ವಿದ್ವಾಂಸರು. ನಮ್ಮ ಭಾರತ ಹೆಮ್ಮೆ ಪಡ್ತಕ್ಕಂಥ ಕೆಲವೇ ಸಂಸ್ಕೃತ ವಿದ್ವಾಂಸರು 20ನೇ ಶತಮಾನದ ಆರಂಭದ ದಶಕಗಳಲ್ಲಿ ಆಗಿ ಹೋದವರಲ್ಲಿ ಅಗ್ರಗಣ್ಯರಾದವರು ನಮ್ಮ ಕನ್ನಡ ನಾಡು ಕಂಡಂಥ ತುಂಬ ದೊಡ್ಡ ಅಂತಾರಾಷ್ಟ್ರೀಯ ಮಟ್ಟದ ವಿದ್ವಾಂಸರು ಡಾಕ್ಟರ್ ಕೆ ಕೃಷ್ಣಮೂರ್ತಿಯವರು. ಅವರ ಪ್ರಿಯಶಿಷ್ಯರಾಗಿ ತುಂಬ ಗಂಭೀರವಾದ ಅಧ್ಯಯನವನ್ನು ಮಾಡಿದರು.
ಅದಲ್ಲದೆ ಅವರು ಮತ್ತೂ ಹಲವು ಗ್ರಂಥಗಳನ್ನು ಕಾಮಶಾಸ್ತ್ರದ ಪರಂಪರೆಯನ್ನು ಕುರಿತೇ ಮಾಡಿದ್ರು. ಹೀಗಾಗಿ ಎಷ್ಟೋ ಜನ ಭಾವಿಸುವಂತೆ ಒಂದು ಕುತೂಹಲದಿಂದಲೋ ಒಂದು ಚಟದಿಂದಲೋ ಮಾಡದೆ ಗಂಭೀರವಾದ ದೃಷ್ಟಿಯಿಂದ ಮಾಡಿದ ಅಧ್ಯಯನದ ವಿದ್ವತ್ತೆ ಅವರದಾಗಿದ್ದರಿಂದ ಅವರು ಮಾಡಿದರೆ ಚೆನ್ನ ಅಂತ ಪುಣ್ಯವಶಾತ್ ಅವರು ಒಪ್ಪಿಕೊಂಡರು. ಹಾಗಾಗಿ ಕನ್ನಡ ಜಗತ್ತಿಗೆ ಇದು ಒಂದು ಒಳ್ಳೆಯ ಸೇರ್ಪಡೆಯಾಗಿದೆ. ಇದಕ್ಕಾಗಿ ನಾನು ಆದರಣೀಯರಾದ ಅನುವಾದಕರನ್ನು, ಪ್ರಕಾಶಕರನ್ನು ಮತ್ತು ಇದನ್ನು ಕೊಂಡಾಡುವ ಎಲ್ಲ ಸಹೃದಯರನ್ನು ಅಭಿನಂದಿಸ್ತೀನಿ. ಇದನ್ನು ಪ್ರಕಾಶನ ಮಾಡಿದವರು ಬ್ರಹ್ಮಚಾರಿಗಳು. ಮುನ್ನುಡಿ ಬರೆದು ಈಗ ಮೊದಲು ಮಾತನಾಡ್ತಾ ಇದ್ದೆ ನಾನು ಅಷ್ಟೇ. ಮತ್ತು ಮುಗಿಸ್ತಕ್ಕಂಥದ್ದು ನಮ್ಮ ವೀಣಾ ಅವರು. ಹೀಗೆ ಇವರುಗಳೆಲ್ಲ ಸೇರಿಕೊಂಡು ಇದನ್ನು ಏನು ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ಅನಿಸ್ಬೋದು. ಪುಣ್ಯವಶಾತ್ ಅನುವಾದ ಮಾಡಿದವರು, ಲೋಕಾರ್ಪಣೆ ಮಾಡಿದವರು ಗೃಹಸ್ಥಾಶ್ರಮಿಗಳು ಅಂತ ಒಂದು ಸಮಜಾಯಿಷಿ ಇದ್ದೇ ಇದೆ. ಆದರೆ ಅದಕ್ಕಿಂತ ಗಟ್ಟಿಯಾದ ಸಮಜಾಯಿಷಿ ಏನಂದರೆ, ಮಹರ್ಷಿ ವಾತ್ಸ್ಯಾಯನ ಇದನ್ನು ಬ್ರಹ್ಮಚರ್ಯದಲ್ಲಿದ್ದು ಬರೆದದ್ದು ಅಂತಲೇ ಕಡೆಗೆ ಆತ ಹೇಳುವಂಥದ್ದು. ಯಾವುದೇ ಒಂದು ತಪಸ್ಸಿನಂಥ ಕೆಲಸ ಮಾಡಬೇಕಾದ್ರೆ ಬ್ರಹ್ಮಚರ್ಯ ಬೇಕು ಅಂತ. ಆ ಬ್ರಹ್ಮ ಅಂದರೆ ದೊಡ್ಡದು, ಬೃಹಿವೃದ್ಧವು, ದೊಡ್ಡದರಲ್ಲಿ ನಿರಂತರವಾದ ಸಂಚಾರ, ದೊಡ್ಡದರ ಜೊತೆಗೆ ಹೊಕ್ಕು ಬಳಕೆ. ನಮ್ಮ ಕನ್ನಡದ ಶಬ್ದ ಹೊಕ್ಕು ಬಳಕೆ ಅಂತ ಇದೆ. ಚರ್ಯ ಅನ್ನೋದಕ್ಕೆ ಆ ಒಂದು ಅರ್ಥವೂ ಇದೆ, ಓಡಾಟ ಅಂತ ಅರ್ಥ ಇದೆ. ಅಂದರೆ ಹೋಗಿ ಬಂದು ಮಾಡ್ತಾ ಇರಬೇಕು, ಒಳಹೋಗಿ ಅನುಭವಿಸಬೇಕು, ಹೊರಬಂದು ಜ್ಞಾಪಿಸಿಕೊಂಡು ವಿಶ್ಲೇಷಿಸಬೇಕು. ಒಳಗಡೆ ಅನುಭವಿಸುವಾಗ ಶ್ರುತಿ, ಹೊರಗಡೆ ವಿಶ್ಲೇಷಿಸುವಾಗ ಸ್ಮೃತಿ. ಹೀಗೆ ಶ್ರುತಿ ಸ್ಮೃತಿಗಳು ನಿರಂತರವಾಗಿ ಅನುಸಂಧಾನ ಆಗ್ತಾ ಇದ್ದರೆ ನಮಗೆ ದರ್ಶನ ಚೆನ್ನಾಗಿ ಆಗುತ್ತದೆ. ಅನುಭವ ಇಲ್ಲದೆ ಮಾಡಿದರೆ ಮಿಯರ್ ಸ್ಪೆಕ್ಯುಲೇಷನ್, ಬರೀ ಅನುಭವದಲ್ಲೇ ಇದ್ದು ಆಲೋಚನೆ ಮಾಡದೇ ಇದ್ದರೆ ಅದು ಶ್ರದ್ಧಾಜಾಡ್ಯವೂ ಆಗಬಹುದು. ಈ ಎರಡರ ಅತಿರೇಕಗಳನ್ನು ಮೀರಿ ಹೋಗುವುದಕ್ಕೆ ಒಳಹೊರಗು ಅಂತರ್ಬಹಿಶ್ಚ ಓಡಾಡ್ತಾ ಇರಬೇಕು. ಆ ಕೆಲಸ ಬ್ರಹ್ಮಚರ್ಯ ಅಂತ. ದೊಡ್ಡದರ ಜೊತೆಗೆ ಅನುಸಂಧಾನ ಮಾಡಬೇಕು. ನಮ್ಮಲ್ಲಿ ಬ್ರಹ್ಮಚರ್ಯ ಅನ್ನೋದಕ್ಕೂ ತುಂಬ ಸಂಕುಚಿತವಾದ ಅರ್ಥ ಮಾಡಿದ್ದಾರೆ. ಬ್ರಹ್ಮಚರ್ಯ ಅಂತಂದರೆ ಯಾವುದೇ ಲೈಂಗಿಕ ಚಟುವಟಿಕೆ ನಡೆಸದೇ ಇರುವುದು ಅಂತ ಒಂದು ಸೀಮಿತವಾದ ಅರ್ಥ. ಹಾಗಲ್ಲದೆ ಒಂದು ವ್ರತಿಷ್ಠವಾದ ಜೀವನ, ಒಂದು ದೊಡ್ಡದಕ್ಕೆ ತೆತ್ತುಕೊಳ್ಳುವುದು, ಮಹತ್ತಿಗೆ ತೆತ್ತುಕೊಳ್ಳುವುದು ಅನ್ನೋದು ಮುಖ್ಯ. ಇಲ್ಲಿ ಕಾಮ ಏನು ಮಹತ್ತು? ಸಾಕ್ಷಾತ್ ಶ್ರೀಕೃಷ್ಣ ಭಗವಂತ ಭಗವದ್ಗೀತೆಯಲ್ಲಿ ಆತ ಧರ್ಮಾವಿರುದ್ಧೋ ಭೂತೇಶು ಕಾಮೋಸ್ಮಿ ಭರತರ್ಷಭ ಅಂತ ಹೇಳಿದ್ದಾನೆ. ಧರ್ಮಕ್ಕೆ ವಿರೋಧವಲ್ಲದ ಕಾಮವೇ ನಾನಾಗಿ ಸಕಲ ಜೀವರಾಶಿಗಳಲ್ಲಿ ಇದ್ದೀನಿ ಅಂತ. ಹೀಗಾಗಿ ಕಾಮವನ್ನು ಉಪಾಸನೆ ಮಾಡುವುದು ಆ ಕಾಮಜನಕನ ಉಪಾಸನೆಯೂ ಹೌದು, ಕಾಮಾರ್ಯ ಉಪಾಸನೆ ಕೂಡ ಹೌದು. ನಮ್ಮ ಹರಿಹರರು ನೋಡಿ ಕಾಮದ ಹುಟ್ಟಿನಿಂದ ಕಾಮ ಚಟ್ಟಕ್ಕೇರದವರೆಗೆ ಒಟ್ಟಿಗೆ ಬರ್ತಾರೆ. ಅವರಿಬ್ಬರಲ್ಲಿ ವೈರವಿಲ್ಲ. ಒಬ್ಬ ಮನ್ಮಥನನ್ನು ಸುಟ್ಟ, ಮತ್ತೊಬ್ಬ ಮನ್ಮಥನನ್ನು ಹುಟ್ಟಿಗೆ ಕಾರಣನಾದ. ಇವರಿಬ್ಬರಿಗೂ ಗೊತ್ತು ಅದು ಹುಟ್ಟಲೂ ಬೇಕು, ಅಳಿಯಲೂ ಬೇಕು. ಹಾಗೆ ಹುಟ್ಟು ಅಳಿದ ಮೇಲೆ ನಮಗೆ ಹುಟ್ಟ ಅಳಿವೆ ಇಲ್ಲದಂಥ ಒಂದು ಸ್ಥಿತಿ ಬರುತ್ತದೆ. ಅದಕ್ಕೆ ವ್ಯಕ್ತ ಮಧ್ಯವಾದ ಜಗತ್ತು ಗೊತ್ತಾಗಬೇಕು. ಆ ದೃಷ್ಟಿಯಿಂದಲೂ ಕಾಮಕ್ಕೆ ತುಂಬ ದೊಡ್ಡ ಮಹತ್ವ ಉಂಟು. ಆಮೇಲೆ ಪುರುಷಾರ್ಥವಾದ ಕಾಮ ಇದ್ದಂತೆಯೇ ಅರಿಷಡ್ವರ್ಗದ ಕಾಮವೂ ಇದೆ. ತುಂಬ ಜನಕ್ಕೆ ಇದರ ವ್ಯತ್ಯಾಸ ಗೊತ್ತಿಲ್ಲ. ಲೋಕದಲ್ಲಿ ಪ್ರಚಾರದಲ್ಲಿರೋದು ಅರಿಷಡ್ವರ್ಗದ ಕಾಮ. ಆದರೆ ನಾವು ಉಪಾಸನೆ ಮಾಡಬೇಕಾದದ್ದು ಪುರುಷಾರ್ಥದ ಕಾಮ. ಅಂದರೆ ಧರ್ಮಕ್ಕೆ ಅವಿರುದ್ಧವಾದ ಬಯಕೆ ಪುರುಷಾರ್ಥವಾಗುತ್ತದೆ, ಧರ್ಮಕ್ಕೆ ವಿರುದ್ಧವಾದ ಬಯಕೆ ಅರಿಷಡ್ವರ್ಗದ ಆದ್ಯ ಆಗುತ್ತದೆ. ಕಾಮ ಬಯಕೆ, ಆ ಬಯಕೆಯನ್ನು ರುಜುವಾದ ರೀತಿಯಲ್ಲಿ ರಾಯಲ್ ವೇ ಅಂತೀವಲ್ಲ, ಆ ರೀತಿ ಈಡೇರಿಸಿಕೊಳ್ಳುವುದು ಒಂದು ಪುರುಷಾರ್ಥ. ತ್ರಿವರ್ಗದಲ್ಲಿ ಕಡೆಗೆ ಬರುತ್ತದೆ. ಧರ್ಮ ಅರ್ಥಗಳು ಕಾಮವನ್ನು ಈಡೇರಿಸಿಕೊಳ್ಳುವಂತೆ ಮಾಡುತ್ತದೆ. ಆ ಕಾಮ ಕೊನೆಗೆ ಮೋಕ್ಷಕ್ಕೆ ನಮ್ಮನ್ನು ತಿರುಗುವಂತೆ ಮಾಡುತ್ತದೆ. ಸವಿಷಯವಾದ ಸುಖ ಕಾಮ ಆದರೆ ನಿರ್ವಿಷಯವಾದ ಸುಖವೇ ಮೋಕ್ಷ, ಇನ್ನೇನೂ ಅಲ್ಲ. ಮತ್ತೊಂದು ಹೆಣ್ಣು, ಮತ್ತೊಂದು ಗಂಡು, ಮತ್ತೊಂದು ವ್ಯಕ್ತಿ ಸಾಪೇಕ್ಷವಾಗಿ ಭೋಗವಾದರೆ ಯಾವುದು ಕಾಮ ಆಗುತ್ತೋ, ಮತ್ತೊಂದರ ಹಂಗಿಲ್ಲದೆ ನಾವೇ ನಾವಾಗಿ ಗಾಢ ನಿದ್ರೆಯಲ್ಲಿಯೂ ಆನಂದ ಪಡುವಂತೆ ಆದರೆ ಅದು ಮೋಕ್ಷ. ಆ ಸ್ಥಿತಿ ಎಚ್ಚರದಲ್ಲೂ ಇರುವಂತಾದರೆ ಮೋಕ್ಷ ಅಂತ ಅನ್ಬೋದು. ಹೀಗೆ ಕಂಡಾಗ ಇದು ಪುರುಷಾರ್ಥ, ಇದು ಕಾಮ. ಕಮುಕಾಂತವು ಅನ್ನುವ ಒಂದು ಧಾತುವಿನಿಂದ ಬಂದದ್ದು, ಅಂದರೆ ಬೆಳಕನ್ನು ಕೊಡತಕ್ಕಂಥದ್ದು, ಬೆಳಗುವಂಥದ್ದು ಅಂತ. ಇನ್ನು ಅರಿಷಡ್ವರ್ಗದ್ದು ಧರ್ಮಕ್ಕೆ ವಿರುದ್ಧವಾಗಿ ಹೋಗುವಂಥದ್ದು. ಅದು ಎಲ್ಲ ಕಡೆಯಲ್ಲೂ ಕಾಣ್ತಾ ಇರುತ್ತೆ ಅದರ ಅತಿರೇಕಗಳು. ಅದು ಈಡೇರದೇ ಇದ್ದಾಗ ಕ್ರೋಧ, ಬಲವಂತ ಕಾಮ ಈಡೇರಿಸಿಕೊಳ್ಳದೇ ಇದ್ದಾಗ ಕ್ರೋಧ, ಕೋಪಕ್ಕೆ ಒಳಗಾಗ್ತಾನೆ.
ಈಡೇರಿಸಿಕೊಂಡ ಮೇಲೆ ಅವನಿಗೆ ಸಹಜವಾಗಿ ಮದ ಬರುತ್ತದೆ. ಓ, ನನಗೆ ಬಂತು ಅದು ಅಂತ. ಮದ ಬಂದ ಮೇಲೆ ಅದರೊಳಗೆ ಕೊಚ್ಚಿ ಹೋಗ್ತಾನೆ, ಮಂಕುತನ ಬರ್ತದೆ, ಅದು ಮೋಹ. ಆಮೇಲೆ ಅದನ್ನು ಸದಾ ಉಳಿಸ್ಕೊಳ್ಬೇಕು ಅನ್ನುವ ಚಟ ಬರುತ್ತದೆ, ಅದು ಲೋಭ ಆಗುತ್ತದೆ. ಹಾಗೆಯೇ ಕಾಮ ಈಡೇರದೇ ಇದ್ದಾಗ ಬಲವೂ ಇಲ್ಲ ಅಂದರೆ ಕ್ರೋಧದಲ್ಲಿ ನಮಗೆ ತಾತ್ಪರ್ಯ ಇರೋಲ್ಲ. ಕೋಪ ಮಾಡ್ಕೊಂಡು ಪ್ರಯೋಜನ ಇಲ್ಲ, ಬಡವನ ಕೋಪ ದವಡೆಗೆ ಮೂಲ ಅಂದರೆ ಹೊಟ್ಟೆ ಕಿಚ್ಚು ಪಟ್ಟುಕೊಳ್ಳೋದು, ಅದು ಮಾತ್ಸರ್ಯ. ಹೀಗೆ ಒಂದು ಕಾಮ ಅರಿಷಡ್ ವರ್ಗಕ್ಕೆ ಸೇರಿಕೊಂಡ್ರೆ ಅಲ್ಲಿಂದ ಕ್ರೋಧ, ಆಮೇಲೆ ಮದ, ಮೋಹ ಮತ್ತು ಲೋಭ, ಇತ್ತ ಕಡೆಗೆ ಮಾತ್ಸರ್ಯ, ಹೀಗೆ ಮಿಕ್ಕ 5 ಬರುತ್ತವೆ. ಇದನ್ನೆಲ್ಲ ಪ್ರಬೋಧ ಚಂದ್ರೋದಯ ಅನ್ನುವ ಒಂದು ಅಮೋಘವಾದ ದೃಶ್ಯ ಕಾವ್ಯ 11ನೇ ಶತಮಾನದ ಗುಜರಾತಿನ ಒಬ್ಬ ಯತಿ, ಕೃಷ್ಣಮಿಶ್ರ ಯತಿ ಅನ್ನುವ ಒಬ್ಬ ಕವಿ ಬರೆದಂಥದ್ದು, ಸನ್ಯಾಸಿಯಾದ ಕವಿ ಬರೆದ ಒಂದು ಸಾಂಕೇತಿಕ ರೂಪಕದಲ್ಲಿ ನೋಡ್ತೀವಿ. ಆಮೇಲೆ ದಕ್ಷಿಣ ಭಾರತದಲ್ಲಿ ನಮ್ಮ ವೇದಾಂತ ದೇಶಿಕರು ಅದನ್ನೇ ಇಟ್ಟುಕೊಂಡು ಸಂಕಲ್ಪ ಸೂರ್ಯೋದಯ ಅಂತ ಮತ್ತೊಂದು ರೂಪಕ ಮಾಡ್ತಾರೆ. ಹೀಗೆ ಆ ಪರಂಪರೆ ಬೆಳೆದಿದೆ. ಆ ಸಾಂಕೇತಿಕವಾದ ತತ್ವಗಳನ್ನು ಹೇಳುವ ಒಂದು ದೃಶ್ಯ ಕಾವ್ಯವಾಗಿ ಮಾಡುವಂಥ ಒಂದು ಪರಂಪರೆ ಇರಲಿ. ಇಲ್ಲಿ ನಾನು ಹೇಳೋಕ್ಕೆ ಬಂದದ್ದು ವಾತ್ಸ್ಯಾಯನ ಕೊಡುವಂಥದ್ದು ಮುಖ್ಯವಾಗಿ ಪುರುಷಾರ್ಥಕ್ಕೆ ಸೇರಿದಂಥ ಕಾಮ. ಅಲ್ಲಿ ಇಲ್ಲಿ ಅರಿಷಡ್ ವರ್ಗಕ್ಕೂ ಸೇರುವಂಥ ಕಾಮವನ್ನು ಹೇಳ್ತಾನೆ. ಮತ್ತು ಇಲ್ಲಿ ನಾವು ಗಮನಿಸಬೇಕಾದ್ದೇನೆಂದರೆ, ಯಾಕೆ ಈಗಾಗಲೇ ರೋಹಿತ್ ಹೇಳಿದ್ರು, ಇದರೊಳಗಿರೋದನ್ನು ನೋಡಿದಾಗ ಈ ಕಾಲಕ್ಕೆ ಔಟ್ಡೇಟೆಡ್ ಅನ್ನುವಂಥದ್ದಾಗಿ ಮುಜುಗರ ತರುವಂಥದ್ದು, ಕೋಪ ತರುವಂಥದ್ದು ಎಲ್ಲ ಆಗುತ್ತದೆ. ಯಾಕೆ ಮಾಡಬೇಕು, ಯಾಕೆ ಈ ರೀತಿಯಾದದ್ದು ಬೇಕು ಅಂದರೆ, ಇಂಥದ್ದಿತ್ತು ಜಗತ್ತಿನಲ್ಲಿ, ಇದೇ ಜಗತ್ತಿನಲ್ಲಿ. ಅವನೊಂದು ಕಡೆ ಹೇಳ್ತಾನೆ, ಎಲ್ಲ ಬಗೆಯ ಲೈಂಗಿಕ ಚಟುವಟಿಕೆಗಳನ್ನು ವರ್ಣಿಸ್ತಾನೆ. ವರ್ಣಿಸಿದ ಮೇಲೆ ಇದನ್ನಷ್ಟು ನೀವು ಎಲ್ಲರಿಗೂ ಪ್ರಿಸ್ಕ್ರೈಬ್ ಮಾಡ್ತೀರಾ ಅಂದರೆ ಇಲ್ಲ. ಆಯುರ್ವೇದ ವೈದ್ಯ ಒಬ್ಬ ಬೇರೆ ಬೇರೆ ಪ್ರಾಣಿಗಳ ಮಾಂಸದಲ್ಲಿ ಯಾವ ಯಾವ ಜೀವಸತ್ವ ಇರ್ತದೆ, ಯಾವ ರೋಗಕ್ಕೆ ಯಾವ ಚಿಕಿತ್ಸೆ ಮಾಡಿಕೊಳ್ಬೇಕು, ಎಂಥದ್ದು ಅಂತ ಬೇಕಾದಂತೆ ಆಯುರ್ವೇದ ಗ್ರಂಥಗಳಲ್ಲಿ ಗೋಮಾಂಸವನ್ನು ಪ್ರಿಸ್ಕ್ರೈಬ್ ಮಾಡಿದ್ದು ಉಂಟು. ಶಸ್ತ ಅಂತೆಲ್ಲ ಹೇಳ್ತಾರೆ. ಅಂತ ಹೇಳಿದ ಮಾತ್ರಕ್ಕೆ ನಾವು ಅದನ್ನು ತಿನ್ನಲೇಬೇಕು ಅಂತ ಏನೂ ಇಲ್ಲ. ಅಂದರೆ ಒಬ್ಬ ಸಸ್ಯಶಾಸ್ತ್ರಜ್ಞ ಅಥವಾ ಒಬ್ಬ ಜೀವಶಾಸ್ತ್ರಜ್ಞ, ಒಬ್ಬ ವೈದ್ಯ ಮೆಟೀರಿಯಾ ಮೆಡಿಕಾ ಅನ್ನುವಂತೆ ಎಲ್ಲವನ್ನೂ ಬರೀತಾನೆ. ಹಾಗೆ ಬರೆದ ಮಾತ್ರಕ್ಕೆ ನಾವು ಅದನ್ನಷ್ಟು ತೆಗೆದುಕೊಳ್ಬೇಕು ಅಂತಲ್ಲ, ಪ್ರಕಾರಾಂತರವೂ ಇರುತ್ತೆ. ಶಾಸ್ತ್ರ ನಿರೂಪಕನ ಕರ್ತವ್ಯ ಜಗತ್ತಿನಲ್ಲಿ ಯಾವುದುಂಟು ಆ ವಿಷಯಕ್ಕೆ ಸಂಬಂಧಪಟ್ಟಿದ್ದು ಎಲ್ಲವನ್ನೂ ಬರೆಯಬೇಕು. ಬರೆದ ಮೇಲೆ ವಿವೇಕಿಗಳು ಮಿಕ್ಕ ವಿಷಯಗಳಿಂದ ತಿಳ್ಕೊಳ್ತಾರೆ ಅಂತ. ಯಾಕೆಂದರೆ ನಮ್ಮಲ್ಲಿ ಕಾಮಶಾಸ್ತ್ರ ಅನ್ನೋದು ಒಂದೇ ಒಂದು ಪ್ರತ್ಯೇಕವಾಗಿ ನಿಂತಿಲ್ಲ. ಯಾವತ್ತೂ ಪುರುಷಾರ್ಥಗಳು 4 ಯಾವುದಿವೆಯಲ್ಲ, ಅದರೊಳಗೆ 4ನೇದಾದ ಅಪವರ್ಗ, ಇನ್ನು ಮಿಕ್ಕ 3 ತ್ರಿವರ್ಗ, ಅವುಗಳು ಅನ್ಯೋನ್ಯ ಸಂಬದ್ಧವಾಗಿರುತ್ತದೆ. 3 ಶಾಸ್ತ್ರಗಳಿಗೆ ಸಂಬಂಧಪಟ್ಟಂತೆ ಬಂದಾಗ 3 ಬಗೆಯ ಟ್ರೀಟ್ಮೆಂಟ್ ಇರುತ್ತದೆ. ಅವರು ತಮ್ಮ ತಮ್ಮ ಸ್ಪೆಷಲೈಸ್ಡ್ ಪರ್ಸ್ಪೆಕ್ಟಿವ್ನ ಕೊಡ್ತಾ ಹೋಗ್ತಾರೆ. ಯಾಕೆಂದರೆ ಅಲ್ಲಿರುವುದು ಅದೇ ಉದ್ದೇಶ. ಉದಾಹರಣೆಗೆ ನೋಡಿದ್ರೆ ಕೌಟಿಲ್ಯ ಅರ್ಥಶಾಸ್ತ್ರದಲ್ಲಿ ಧರ್ಮಸ್ಯ ಮೂಲಂ ಅರ್ಥ ಅಂತ ಕೊಡ್ತಾನೆ. ಧರ್ಮಕ್ಕೆ ಮೂಲ ಅರ್ಥ ಅಂತ. ಈತ ಕಾಮವನ್ನು ಹೇಳ್ತಾನೆ. ಆ ಶಾಸ್ತ್ರಕ್ಕೆ ಅದು ಬಹಳ ಮುಖ್ಯವಾಗಿದ್ದರಿಂದ ಇವತ್ತು ನಾವು ನೋಡ್ತೀವಿ, ಒಬ್ಬ ವೈದ್ಯನ ಹತ್ರಕ್ಕೆ ಹೋದರೆ ಆರೋಗ್ಯಕ್ಕೆ ಏನು ಬೇಕು ಅಂದಾಗ ಆತ ಕೊಡುವಂಥ ಪ್ರಿಸ್ಕ್ರಿಪ್ಷನ್ಸು, ಆತ ಕೊಡುವಂಥ ಸಲಹೆ ಸೂಚನೆಗಳು ಮುಖ್ಯವಾಗಿ ದೇಹದ ಸ್ವಾಸ್ಥ್ಯಕ್ಕೆ ಸಂಬಂಧಪಟ್ಟದ್ದಿರುತ್ತೆ. ನಿಮ್ಮ ಎಕಾನಮಿಕ್ಸಿಗೆ ಸಂಬಂಧಪಟ್ಟದ್ದು, ಮನಿ ಮ್ಯಾನೇಜ್ಮೆಂಟಿಗೆ ಸಂಬಂಧಪಟ್ಟದ್ದು ಆಗಿರೋಲ್ಲ. ಅದೇ ಒಬ್ಬ ಎಕಾನಮಿಸ್ಟ್ ಹತ್ರ, ಇನ್ನೊಬ್ಬ ಆರ್ಥಿಕ ತಜ್ಞನ ಹತ್ರ ಹೋಗಿ ನಾವು ಕೇಳಿದರೆ ಅವನು ಆರೋಗ್ಯಕ್ಕೆ ಅಷ್ಟು ಗಮನ ಕೊಡದೆ ಬೇರೆ ಹೇಳ್ತಾನೆ. ಅವನಿಗೆ ಆರೋಗ್ಯ ಬೇಡ ಅಂತಲ್ಲ, ಇವನಿಗೆ ದುಡ್ಡು ಕಾಸಿನ ವ್ಯವಹಾರದ ಶಿಸ್ತು ಬೇಡ ಅಂತಲ್ಲ. ಅವರು ಎಕ್ಸ್ಪರ್ಟ್ಸ್ ಆಗಿ ಅವರು ಅದನ್ನು ಕೊಡ್ತಾರೆ. ಆ ಅಂಶಗಳನ್ನು ನಾವಿಲ್ಲಿ ಗಮನಿಸಬೇಕು. ಮತ್ತು ಒಂದು ಸ್ವಾರಸ್ಯ ಏನಂತಂದರೆ, ಇದು ಒಂದು ದೊಡ್ಡ ಪರಂಪರೆಯ ಫಲವೂ ಹೌದು ಅಂತ ನೋಡಬೇಕು. ಇದನ್ನು ಓದುವಾಗ ನಮಗೆ ಇಡೀ ಆ ಕಾಲ, ಆ ಪರಂಪರೆಯ ಹಿನ್ನೆಲೆಯ ತತ್ವ ಅದಷ್ಟು ಮನಸ್ಸಿಗೆ ಬರಬೇಕಾಗುತ್ತದೆ. ಹಾಗಾಗಿ ನಮ್ಮ ಯಾವ ಶಾಸ್ತ್ರಗಳನ್ನು ಔಟ್ ಆಫ್ ಕಾಂಟೆಕ್ಸ್ಟ್ ನೋಡೋಕ್ಕಾಗಲ್ಲ. ಅಷ್ಟೇಕೆ ಯಾವ ಹಾಡನ್ನು ಹಾಡಬೇಕಾದರೂ ಒಂದು ಶ್ರುತಿ ಇಟ್ಕೋಬೇಕು. ಶ್ರುತಿಗೆ ಬದ್ಧವಾಗಿ ಹಾಡದೇ ಇದ್ದರೆ ಏರುಪೇರುಗಳು ತುಂಬ ಸಹಜ, ಅಪಾಯಕಾರಿ. ಅಷ್ಟು ಮಾತ್ರವಲ್ಲ, ಅದು ಯಾವ ರಾಗ ಅನ್ನೋದು ಗೊತ್ತಾಗೋದಿಲ್ಲ. ಈ ಸಮಸ್ಯೆಗಳು ಬರ್ತವಲ್ಲ, ಆ ರೀತಿಯಾಗಿ ಭಾರತೀಯ ತತ್ವಚಿಂತನೆಯನ್ನು ನಾವು ಹಿನ್ನೆಲೆಯಾಗಿ ಇಟ್ಟುಕೊಳ್ಳದೇ ಇದ್ದರೆ ಇಂಥ ಕೃತಿಗಳ ಅರ್ಥವಾಗೋದಕ್ಕೆ ಬದಲಾಗಿ ಅನರ್ಥವೇ ಆಗುತ್ತದೆ. ಅದನ್ನು ಸದಾ ಆ ಧಾರೆಯನ್ನು ನಾವು ಗಮನದಲ್ಲಿ ಇಟ್ಕೋತೀವಿ. ಇಲ್ಲಿ ಕಾಣುವಾಗ ನಮಗೆ ಗೊತ್ತಾಗುತ್ತದೆ, ಇದೊಂದು ದೊಡ್ಡ ಪರಂಪರೆಯ ಫಲ. ಈ ಶಾಸ್ತ್ರದ ಪ್ರವರ್ತಕ ಚತುರ್ಮುಖ ಬ್ರಹ್ಮ ಅಂತಲೇ ಆರಂಭವಾಗುತ್ತದೆ. ನೋಡಿ, ಕೌಟಿಲ್ಯನ ಅರ್ಥಶಾಸ್ತ್ರ ವಿದ್ವಾಂಸರೆಲ್ಲ ಬಲ್ಲಂತೆ ಅದು ಮೌರ್ಯ ಯುಗಕ್ಕೆ ಸಂಬಂಧಪಟ್ಟಂಥದ್ದು. ಈಗ ಸುಮಾರು 2400 ವರ್ಷಗಳ ಹಿಂದಿನ ಕೃತಿ ಅಂತ. ಇದು ಸಾಮಾನ್ಯ 2700 ವರ್ಷಗಳ ಹಿಂದಿನ ಕೃತಿ. ಗುಪ್ತ ಯುಗದ ಒಂದು ಸಮೃದ್ಧ ಫಲಗಳಲ್ಲಿ
ಕಾಮಸೂತ್ರ ಕೂಡ ಒಂದು. ಇದಕ್ಕೆ ಮುನ್ನ ಎಷ್ಟೋ ಗ್ರಂಥಗಳಿದ್ದವು. ಕೌಟಿಲ್ಯನೂ ತನ್ನ ಪೂರ್ವಜರು ಎಷ್ಟೋ ಜನ ಇದ್ದಂಥ ಮಹಾವಿದ್ವಾಂಸರುಗಳ ಉಲ್ಲೇಖ ಮಾಡ್ತಾನೆ. ವಾತವ್ಯಾಧಿ ಇರ್ಬೋದು, ಕೌಣಪದಂತ ಇರ್ಬೋದು, ಬಾಹುದಂತಿ ಪುತ್ರ ಇರ್ಬೋದು, ಹೀಗೆಲ್ಲ. ಇಲ್ಲಿಯೂ ಕೂಡ ವಾತ್ಸ್ಯಾಯನ ಅಂಥ ಪೂರ್ವಾಚಾರ್ಯರನ್ನು ಬೇಕಾದಂತೆ ಸ್ಮರಿಸ್ತಾನೆ. ಕೌಟಿಲ್ಯ ಆದಮೇಲೆ ಬೇಕಾದಷ್ಟು ಪರವರ್ತಿ ಆಚಾರ್ಯರು ಬಂದರು. ಕಾಮಂದಕ ಇರಬಹುದು, ಕ್ಷೇಮೇಂದ್ರ ಇರಬಹುದು, ಭೋಜರಾಜ ಇರಬಹುದು, ಹೀಗೆಲ್ಲ ಬಂದರು. ಇಲ್ಲಿಯೂ ಅಷ್ಟೇ. ಇದಾದ ಮೇಲೆ ಅನೇಕ ಗ್ರಂಥಗಳು ಬಂದವು. ಅದು ಅನಂಗರಂಗ ಇರ್ಬೋದು, ರತಿರಹಸ್ಯ ಇರ್ಬೋದು, ಹೀಗೆ ಬೇಕಾದಂತೆ ಕೃತಿಗಳು ಬಂದವು. ಆದರೆ ಯಾವುವೂ ಕೂಡ ಅರ್ಥಶಾಸ್ತ್ರದ ಪರಂಪರೆಯಲ್ಲಿ ಬಂದ ಗ್ರಂಥಗಳು ಯಾವುವೂ ಕೌಟಿಲ್ಯನ ಅರ್ಥಶಾಸ್ತ್ರವನ್ನು ಮೀರಲಿಲ್ಲ. ವಾತ್ಸ್ಯಾಯನ ಕಾಮಸೂತ್ರವನ್ನು ಮೀರುವಂಥ ಪರವರ್ತಿ ಗ್ರಂಥ ಬರಲಿಲ್ಲ. ಈ ಗ್ರಂಥಗಳ ಮಹತ್ವ ಅಂತ ಹೆಮ್ಮೆ ಪಡಬೇಕು, ಮುಂದಿನ ಪರಂಪರೆಯಷ್ಟು ಶಕ್ತವಾಗಿರಲಿ ಅಂತ ದುಃಖ ಪಡಬೇಕು, ಗೊತ್ತಾಗೋಲ್ಲ. ಆದರೆ ಒಂದಂತೂ ನಿಜ, ಈ ಗ್ರಂಥಗಳೆಷ್ಟು ಅನನ್ಯ ಅಂತ ಗೊತ್ತಾಗುತ್ತದೆ. ವಾತ್ಸ್ಯಾಯನ ಅಂತೂ ಸಾಕ್ಷಾತ್ತಾಗಿ ಕೌಟಿಲ್ಯನನ್ನೇ ನೋಡಿ ಆ ಪದ್ಧತಿಯನ್ನು ಗಮನದಲ್ಲಿಟ್ಕೊಂಡು ಆ ಭಾಷಾ ಪದ್ಧತಿ ಇರ್ಬೋದು, ವಿಷಯ ನಿರೂಪಣಾ ಪದ್ಧತಿ ಇರ್ಬೋದು, ಅಧ್ಯಾಯಗಳ ವಿಂಗಡಣೆ ಇರ್ಬೋದು, ಎಲ್ಲವನ್ನೂ ಗಮನಿಸಿಕೊಂಡಿದ್ದಾನೆ ಅಂತ ಅನಿಸುತ್ತದೆ. ಅವನಿಗೆ ಆತನೇ ಮಾಡೆಲ್ ಆಗಿದ್ದ. ಅದರಿಂದಲೇ ಕೆಲವರು ಕೌಟಿಲ್ಯನೇ ವಾತ್ಸ್ಯಾಯನ ಅಂತಲೂ ಭ್ರಮಿಸಿದ್ದಾರೆ, ಇನ್ಕ್ಲೂಡಿಂಗ್ ಈಚೆಗೆ ನಮ್ಮನ್ನು ಅಗಲದಂಥ ನಾರಾಯಣಾಚಾರ್ಯರಿಂದ ಮೊದಲುಗೊಂಡು. ಅದು ತಪ್ಪು. ಅದಕ್ಕೆ ಯಾವುದೇ ಐತಿಹಾಸಿಕವಾದ ವಾಸ್ತವದ ಆಧಾರ ಇಲ್ಲ. ಹೇಮಚಂದ್ರಾದಿಗಳು ಭ್ರಮೆಯಿಂದ ಅವರ ಕೋಶಗಳೆಲ್ಲ ಹಾಗೆ ಹೇಳಿದ್ದಾರೆ, ವಾತ್ಸ್ಯಾಯನೋ ಮಲನಾಗಃ ದ್ರಮಿಲಃ ಇತ್ಯಾದಿ ಪರ್ಯಾಯ ಶಬ್ದಗಳು ಅಂತ. ಅದು ಸರ್ವಥಾ ಅಸಾಧು. ಅದನ್ನು ಕುರಿತು ಹಿಂದೆ ದೊಡ್ಡ ಚರ್ಚೆಯನ್ನು ನಾನು ಮಾಡಿದ್ದೆ, ಅದು ಬೇರೆ ಸಂಗತಿ. ಏನಂದರೆ ಇದೊಂದು ದೊಡ್ಡ ಪರಂಪರೆಯ ಫಲವಾಗಿ ಬಂದಿದೆ. ಒಬ್ಬ ಮಹರ್ಷಿ ಇದನ್ನು ಕಂಡರಿಸಿದ್ದಾನೆ. ಆತನಿಗೂ ಕೌಟಿಲ್ಯನಿಗೂ ಕಡಿಮೆ ಅಂತಂದರೆ ಒಂದು 500-600 ವರ್ಷಗಳ ಅಂತರ ಉಂಟು ಅಂತ ಗೊತ್ತಾಗುತ್ತದೆ. ಇದು ಅದರ ಐತಿಹಾಸಿಕವಾದ ಹಿನ್ನೆಲೆ. ಒಂದು ಸ್ವಾರಸ್ಯ ನೋಡಿ, ಅರ್ಥಶಾಸ್ತ್ರ ಬಂದದ್ದು ಮೌರ್ಯ ಯುಗದಲ್ಲಿ ಇಡೀ ಭಾರತದ ಸಂಘಟನೆ ಆಗ್ತಾ ಇದ್ದದ್ದು. ಅಲೆಕ್ಸಾಂಡರ್ ಮೊದಲಾದವರ ದಾಳಿಗೆ ಒಂದು ಸ್ವಲ್ಪವೂ ಕೊಂಕದೆ ಗಟ್ಟಿಯಾಗಿ ನಿಂತಹ ಕಾಲದಲ್ಲಿ ನ್ಯಾಷನಲ್ ಇಂಟಿಗ್ರೇಷನ್ ಅಂತೀವಲ್ಲ, ರೀಇಂಟಿಗ್ರೇಷನ್ ಅಂತೀವಲ್ಲ, ಆ ರೀತಿಯಾಗಿ ಆದದ್ದು. ಆಮೇಲೆ ಬಂದ ಆ ಸಮೃದ್ಧಿ ಎಲ್ಲ ಏನಿದೆ, ಅದರ ಸೌಖ್ಯವನ್ನು ಅನುಭವಿಸುವ ಸುಸಂಸ್ಕೃತ ಜೀವನದ ಚಿತ್ರಣವನ್ನು ನಾವಿಲ್ಲಿ ಕಾಣ್ತೀವಿ. ಮೌರ್ಯ ಯುಗದಿಂದ ಗುಪ್ತ ಯುಗಕ್ಕೆ ಬರುವಷ್ಟೊತ್ತಿಗೆ ಒಂದು ಸರ್ವಾಂಗೀಣವಾದ ಸಮೃದ್ಧಿ. ಇವತ್ತಿಗೂ ಯಾವತ್ತಿಗೂ ನಾನು ಅಧ್ಯಯನ ಮಾಡಿಕೊಂಡ ಹಿನ್ನೆಲೆಯಲ್ಲಿ ಹೇಳುವುದಾದರೆ, ಗುಪ್ತ ಯುಗ ಆಗ ನಾವು ಕಂಡ ಸುವರ್ಣ ಯುಗ ಇದೆಯಲ್ಲ, ಅದಕ್ಕೆ ಹೋಲಿಕೆಯೇ ಇಲ್ಲ. ಅಲ್ಲಿ ಎಲ್ಲವೂ ದೊಡ್ಡ ದೊಡ್ಡದೇ ಬಂದದ್ದು. ಅತ್ಯುಚ್ಚವಾದಂಥ ಭಾರತೀಯ ಪರಂಪರೆ ನಮಗೆ ಎಷ್ಟು ಕಾಣಿಸುತ್ತೆ ಗುಪ್ತ ಯುಗದಲ್ಲಿ ಅಂತಂದರೆ, ಅದಕ್ಕೆ ನೋಡಿ ಅದರ ಕೊನೆಯಲ್ಲಿ ಬಂದಂಥ ಭರ್ತೃಹರಿ ವ್ಯಾಕರಣದಲ್ಲಿ ಅಗ್ರೇಸರ ಇರ್ಬೋದು, ಅದರ ನಡುವೆ ಬಂದಂತಹ ವರಾಹಮಿಹಿರ ಇರ್ಬೋದು, ಆರ್ಯಭಟ ಇರ್ಬೋದು, ಮಹಾವೀರಾಚಾರ್ಯ ಇರ್ಬೋದು, ಇಂಥವರು ಆ ಕೊನೆಯ ತುದಿಯಲ್ಲಿ ಬಂದಂಥ ಗೌಡಪಾದ, ಗೋವಿಂದಪಾದ, ಶಂಕರ ಭಗವತ್ಪಾದ, ಇಂಥವರು ವೇದಾಂತದಲ್ಲಿರ್ಬೋದು. ಭರ್ತೃಪ್ರಪಂಚಾದಿಗಳು ಅವರು ಪೂರ್ವದಲ್ಲಿದ್ದವರು. ಇನ್ನು ಕಾಳಿದಾಸ, ಮತ್ತು ನಾವು ನೋಡುವಂತೆ ವಿಶಾಖದತ್ತ ಮೊದಲಾದ ಅನೇಕ ಮಹಾಮತಿಗಳು, ಭಟ್ಟಿ ಮೊದಲಾದವರು, ಅಮರಕೋಶ ಬರೆದ ಅಮರಸಿಂಹ, ಹೀಗೆ ಎಷ್ಟು ಜನ ಆಗಿ ಹೋದರು ಅಂತ ನೋಡಿದಾಗ ಅದೊಂದು ಮಹಾಯುಗ, ಒಂದು ಸಮೃದ್ಧಿಯ ಯುಗ. ಸಂತೋಷವಾಗಲಿ, ಸೌಖ್ಯವಾಗಲಿ, ವಿಚಾರವಾಗಲಿ ಯಾವುದು ಅದರ ಸಂಪೂರ್ಣತೆಯಲ್ಲಿ ಸಂಪನ್ನವಾಗ್ತಾ ಇದ್ದ ಕಾಲದಲ್ಲಿ ಬಂದದ್ರಿಂದ ಇವನು ನಿಸ್ಸಂಕೋಚವಾಗಿ ನಿರ್ಮಮವಾಗಿ ಬರೀತಾನೆ. ಅದು ಬಹಳ ವಿಶೇಷವಾದದ್ದು ಅಂತ ಅನಿಸುತ್ತದೆ. ಮತ್ತು ಇಲ್ಲಿ ಒಬ್ಬ ಸುಸಂಸ್ಕೃತ ನಡೆಸಬಹುದಾದ ಜೀವನದ ಚಿತ್ರಣ ಕೂಡ ಇದೆ. ಅದನ್ನು ನಾವು ಗಮನಿಸಿಕೊಳ್ಳಬೇಕು. ಯಾಕೆಂದರೆ ಇಲ್ಲಿ ಈ ಹೊತ್ತಿಗೂ ಮತ್ತು ಇನ್ನು ಯಾವ ಹೊತ್ತಿಗೂ ಸಮಾಜದಲ್ಲಿ ಇರಬಾರದ ಅಂಶಗಳು ಇವೆ. ಉದಾಹರಣೆಗೆ ಪಾರದಾರಿಕ ಅನ್ನುವ ಒಂದು ಪ್ರಕರಣ. ಪರಸ್ತ್ರೀಯನ್ನು ಹೇಗೆ ಲಪಟಾಯಿಸೋದು ಅಂತ, ಈ ಕಾಲದಲ್ಲಿ ಪಟಾಯಿಸೋದು ಅಂತೀವಲ್ಲ, ಆ ಥರದ್ದು ಅದನ್ನು ಕೊಟ್ಟಿದ್ದಾನಲ್ಲ. ಹಾಗೆ ನಡೀತಾ ಇದೆ ಸಮಾಜದಲ್ಲಿ. ಅದನ್ನು ನೋಡಿಕೊಂಡ್ರೆ ನಮಗೆ ಗೊತ್ತಾಗುತ್ತೆ. ಇಲ್ಲಿ ಅವನು ಕೊಟ್ಟಿರ್ತಕ್ಕಂಥ ವಿವರಣೆಗಿಂತ ಇವತ್ತಿಗೂ ಕೂಡ ಇವತ್ತಿನ ಸೆಲ್ಫೋನು, ಇನ್ಸ್ಟಾಗ್ರಾಮು, ವಾಟ್ಸಪ್ಗಳ ಯುಗದಲ್ಲಿಯೂ ಟೆಕ್ನಿಕ್ಸ್ ಏನು ದೊಡ್ಡದಾಗಿ ಮಾರ್ಪಾಟಾಗಿಲ್ಲ. ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಗೂಢಚರ್ಯೆಯನ್ನು ಮತ್ತು ಸತ್ರಿಗಳು, ತೀಕ್ಷ್ಣರು, ರಸದರು ಮೊದಲಾಗಿ ವೆರೈಟೀಸ್ ಆಫ್ ಸ್ಪೈಸ್, ಅವರಿಂದ ಏನೇನು ತಂತ್ರ ಮಾಡ್ಬೋದು, ಯಾವ ರೀತಿಯೆಲ್ಲ ಕಪಟೋಪಾಯ ಮಾಡ್ಬೋದು ಅಂತ ಕೊಟ್ಟಿದ್ದಾನಲ್ಲ, ಅದಕ್ಕಿಂತ ಕ್ವಾಲಿಟೇಟಿವ್ಲಿ ಒಂದು ಅಕ್ಷರವೂ ಮುಂದೆ ಹೋಗಿಲ್ಲ ಅಂತಾರೆ ಆಯಾ ತಜ್ಞರು. ಹಾಗೆ ವಾತ್ಸ್ಯಾಯನದು ಗೊತ್ತು ಮಾಡಿಕೊಳ್ಬೇಕು. ನಮ್ಮ ಪರಂಪರೆಗೆ ಬಂದ ಒಂದು, ಅಂದರೆ ಈಚಿನ ಭಾರತೀಯರ ಪರಂಪರೆಗೆ ಬಂದ ಒಂದು ಅವಿವೇಕ ಅಂದರೆ, ಒಳ್ಳೆಯದು ಅಂತಂದರೆ ಕೆಟ್ಟದರ ಬಗ್ಗೆ ಅಜ್ಞಾನ ಅಂತ ಆಗಿಬಿಟ್ಟಿದೆ. ತುಂಬ ಅವಿವೇಕ, ಅಪಾಯ. ಕೆಟ್ಟದ್ದನ್ನು ಚೆನ್ನಾಗಿ ತಿಳ್ಕೊಂಡು ಅದು ನಮ್ಮನ್ನು
ಹಾನಿಗೊಳಪಡಿಸದೇ ಇರಬೇಕು ಅನ್ನುವ ಎಚ್ಚರ ನಮಗೆ ಬೇಕಾಗುತ್ತದೆ. ಆರೋಗ್ಯ ತಿಳ್ಕೊಳ್ಬೇಕಾದ್ರೆ ಅನಾರೋಗ್ಯ ಉಂಟು ಮಾಡುವ ವಸ್ತುಗಳೇನು ಅನ್ನೋದು ನಾವು ತಿಳ್ಕೊಂಡಿರಬೇಕು. ಅದು ಬಹಳ ಮುಖ್ಯ ಆಗುತ್ತದೆ. ಈಗ ಸನಾತನ ಧರ್ಮವನ್ನು ಸರಿಯಾಗಿ ಅನುಷ್ಠಾನ ಮಾಡಿ ಅದರ ಮಹತ್ವ ತಿಳ್ಕೊಳ್ಬೇಕು ಅಂದರೆ ಸನಾತನ ಧರ್ಮಕ್ಕೆ ವಿರುದ್ಧವಾದ ಮತಗಳ ಸ್ವರೂಪ ಏನು, ಸ್ವಭಾವ ಏನು, ಉದ್ದೇಶ ಏನು, ಅಲ್ಲಿರುವಂಥ ಅಪಾಯ ಏನು ಅದನ್ನು ಗಮನಿಸಿಕೊಳ್ಬೇಕು. ಹಾಗಲ್ಲದೆ ಈಶ್ವರ ಅಲ್ಲ ತೇರೆ ನಾಮ್ ಸಬಕೋ ಸನ್ಮತಿ ದೇ ಭಗವಾನ್ ಅಂದರೆ ಅದು ಸನ್ಮತಿ ಅಲ್ಲ, ಮತಿರಾಹಿತ್ಯ ಆಗುತ್ತದೆ, ಅಪಾಯಕಾರಿಯಾದದ್ದು. ಈ ದೃಷ್ಟಿಯಿಂದ ಕಂಡಾಗ ವಾತ್ಸ್ಯಾಯನನ ಆ ಪ್ರಕರಣಗಳನ್ನು ಆ ದೃಷ್ಟಿಯಿಂದ ನಾವು ಕಾಣಬೇಕು ಅಂತ ಗೊತ್ತಾಗುತ್ತದೆ. ಹಾಗೆ ನೋಡುವಾಗ ಮತ್ತೊಂದು ಆಕ್ಷೇಪ ಇದೆ. ಅದಂದರೆ ಈತ ಪುರುಷ ಕೇಂದ್ರಿತವಾಗಿ ಬರೆದಿದ್ದಾನೆ ಅಂತ ಹೇಳಿ. ಹೌದು, ಹಾಗಿದೆ. ಆಗಿನ ಜಗತ್ತು ಹಾಗಿತ್ತು, ಈಗಿನ ಜಗತ್ತು ಭಿನ್ನವಾಗಿದೆ. ಆದರೆ ಒಂದಂತೂ ನಾವು ನೋಡ್ಬೋದು, ಬೌದ್ಧರು ನಮಗಿಲ್ಲಿ ಸಹಾಯಕ್ಕೆ ಬರ್ತಾರೆ. ಅವ್ರು ಹೇಳ್ತಾರೆ, ಇದು ಪುಸ್ತಕ ಅಂತನ್ನುವಾಗ ಇದು ಪುಸ್ತಕ ಅನ್ನೋರ ಜೊತೆಗೆ ಇದು ಪುಸ್ತಕ ಅಲ್ಲ, ಇದು ಪುಸ್ತಕ ಬಿಟ್ಟು ಬೇರೆ ಯಾವುದೂ ಅಲ್ಲ, ಇದು ಮೇಜಲ್ಲ, ಇದು ಮಡಕೆ ಅಲ್ಲ, ಇದು ಮನೆಯಲ್ಲ, ಇದು ಮನುಷ್ಯ ಅಲ್ಲ ಅಂತ ಬೇರೆ ಬೇರೆ ಅದೆಲ್ಲ ಅಲ್ಲದ ಅರ್ಥವನ್ನು ಒಳಗೊಂಡಿದೆ ಅಂತ. ಹಾಗೆ ಪುರುಷ ಕೇಂದ್ರೀಕೃತವಾದ ಪುಸ್ತಕ ಆಗಿದೆ ಅಂತಂದರೆ ಇನ್ವರ್ಸ್ ಆಗಿ ನೋಡಿದಾಗ ಸ್ತ್ರೀ ಸ್ವರೂಪ ಕೂಡ ಸ್ವಭಾವ ಕೂಡ ಗೊತ್ತಾಗುತ್ತದೆ ಅಂತಲೂ ನಾವು ಇಟ್ಕೊಳ್ಬೋದು. ಈಗ ನಾವು ವಾತ್ಸ್ಯಾಯನ ಕರೆಸಿದ್ದಿದ್ದುವ ಹಾಗಿಲ್ಲ, ನಾವು ಹೊಸ ಪ್ರಕರಣ ಸೇರಿಸೋಣ. ಆದರೆ ಇರುವುದನ್ನು ದೂಷಣೆ ಮಾಡಿದ್ರೆ ಏನು? ನಮ್ಮಲ್ಲಿ ತುಂಬ ಜನ ಮಾಡುವ ಆಕ್ಷೇಪ ಇದೆ. ನಮ್ಮ ಎಷ್ಟೋ ಶಾಸ್ತ್ರ ಗ್ರಂಥಗಳಲ್ಲಿ, ಕಾವ್ಯಗಳಲ್ಲಿ ಪುರುಷ ಪಾರಮ್ಯ ಕಾಣುತ್ತದೆ. ಒಪ್ಕೊಳ್ಳೋಣ, ಅದಕ್ಕೇನು ಡಿಫೆನ್ಸ್ ಮಾಡಬೇಕಾಗಿಲ್ಲ, ಹಾಗಲ್ಲ ಹೀಗಲ್ಲ ಅಂತ. ಅದೇ ಸಂದರ್ಭದಲ್ಲಿ ಅದನ್ನು ಸುಟ್ಟಾಕಬೇಕೆ, ತಿಪ್ಪೆಗಿಸಿಬೇಕೆ? ಜಗತ್ತಿನ ಅರ್ಧ ಭಾಗ ಪುರುಷರಿದ್ದಾರಲ್ಲ, ಅಷ್ಟು ಜನಕ್ಕಾದರೂ ಅದು ಪ್ರಯೋಜನವಾಗ್ತಾ ಇದೆಯಲ್ಲ ಅನ್ನೋದನ್ನು ಒಪ್ಪಿಕೊಳ್ಬೇಕು. ಜೊತೆಗೆ ಸ್ತ್ರೀ ಪರವಾದ, ಸ್ತ್ರೀ ಕೇಂದ್ರಿತವಾದ ವಿಚಾರಗಳನ್ನು ಸೃಷ್ಟಿ ಮಾಡಿಕೊಳ್ಳೋಣ, ಬೆಳೆಸೋಣ. ನಮಗೇನು ಸಂಕೋಚ ಇಲ್ಲ. ನಮ್ಮ ಶಾಸ್ತ್ರಕಾರರು ಇಷ್ಟೇ, ಮುಂದೆ ಹೋಗಬೇಡಿ ಅಂತ ಹೇಳಿಲ್ಲ, ಅವರುಗಳೇ ಬರೀತಾರೆ. ಇದನ್ನು ನೀವು ವಿಸ್ತರಿಸಿಕೊಳ್ಳಿ, ಬೆಳೆಸಿಕೊಳ್ಳಿ. ಪ್ರತಿಯೊಬ್ಬ ಶಾಸ್ತ್ರಕಾರನೂ ಹಾಗೆ ಹೇಳಿದ್ದಾನೆ. ಅದು ಗೀತಾಶಾಸ್ತ್ರದಿಂದ ಮೊದಲುಗೊಂಡು ಮಿಕ್ಕೆಲ್ಲ ಶಾಸ್ತ್ರಗಳವರೆಗೂ ಆಗಿದೆ. ನಾಟ್ಯಶಾಸ್ತ್ರದಲ್ಲೂ ಅದೇ ಕಾಣಿಸುತ್ತದೆ. ಹೀಗಾಗಿ ಇದರ ಎರಡು ಮುಖ್ಯವಾದ ಆಕ್ಷೇಪಗಳನ್ನು ನಾವು ಈ ಆರೋಗ್ಯಕರವಾದ ದೃಷ್ಟಿಯಿಂದ ಗಮನಿಸಿಕೊಳ್ಳಬಹುದು. ಎಲ್ಲಕ್ಕೂ ಪ್ರಯೋಜನಕ್ಕೆ ಬರುವಂಥ 10 ಪ್ರಕರಣಗಳಿವೆ. ಅದರೊಳಗೆ ನನಗೆ ತುಂಬ ಮುಖ್ಯ ಅನಿಸೋದು ಚತುಷ್ಷಷ್ಟಿ ಕಲೆಗಳದು. 64 ಕಲೆಗಳ ವಿವರ ಕೊಡ್ತಾನೆ. ಕಾಮಸೂತ್ರಕ್ಕೂ 64 ಕಲೆಗಳಿಗೂ ಏನು ಸಂಬಂಧ? ಅದಲ್ಲದೆ ವೈಶಿಕ ಕಲೆಗಳು ಅಂತ 64 ಉಂಟು. ಚುಂಬನ ಎಷ್ಟು ಪ್ರಕಾರ, ಆಲಿಂಗನ ಎಷ್ಟು ಪ್ರಕಾರ, ಈ ಥರದ್ದೆಲ್ಲ ಹೇಳ್ತಾ ಹೋಗ್ತಾನೆ. 16, 16, 16, 64 ಅಂತೆಲ್ಲ ಕಾಂಬಿನೇಷನ್ಸ್ ಇವೆ. ಅದಲ್ಲದೆ ನಾವಿವತ್ತು ಯಾವುದನ್ನು ಫೈನ್ ಆರ್ಟ್ಸ್, ಅಪ್ಲೈಡ್ ಆರ್ಟ್ಸ್, ಕ್ರಾಫ್ಟ್ಸ್, ಲಿಟ್ರರಿ ಆರ್ಟ್ಸ್, ಪರ್ಫಾರ್ಮಿಂಗ್ ಆರ್ಟ್ಸ್, ಥಿಯೇಟ್ರಿಕಲ್ ಆರ್ಟ್ಸ್ ಅಂತೆಲ್ಲ ಬೇರೆ ಬೇರೆ ರೀತಿಯಿಂದ ಕುಶಲ ಕಲೆಗಳು ಮತ್ತು ಶುದ್ಧ ಕಲೆಗಳು, ಲಲಿತ ಕಲೆಗಳು, ಸಾಹಿತಿ ಕಲೆಗಳು, ಪ್ರಾಯೋಗಿಕ ಕಲೆಗಳು ಅಂತ ಹೇಳ್ತೀವಿ, ಅವೆಲ್ಲ ಇವೆ. ಒಂದೆರಡು ಉದಾಹರಣೆ ಕೊಡ್ತೀನಿ. ಇವತ್ತು ಜಪಾನ್ ನಾನು ಜಗತ್ತಿಗೆ ಇಕಾಬನ ಅಂತ ಹೂಗಳನ್ನು ವಿನ್ಯಾಸ ಮಾಡಿಕೊಡುವಂಥದ್ದು, ಪುಷ್ಪಗಳ ರಚನೆಯನ್ನು, ಫ್ಲೋರಲ್ ಅರೇಂಜ್ಮೆಂಟ್ ಇದನ್ನು ನಾನು ಮಾಡಿಕೊಟ್ಟಿದ್ದೀನಿ ಅನ್ನತ್ತೆ. ಇಲ್ಲಿ ಅದಕ್ಕೆ ಮೂಲ ಇದೆ, ಪುಷ್ಪ ಶಕಟಿಕ ಅಂತಕ್ಕಂಥದ್ದು. ಅಷ್ಟ್ಯಾಕೆ ನಮ್ಮಲ್ಲಿ ಎಷ್ಟೆಷ್ಟು ಕಲೆಗಳನ್ನು ಹೇಳಿದ್ದಾರೆ ಅಂದರೆ, ವಾತ್ಸ್ಯಾಯನ ಕೊಟ್ಟ 64 ಕಲೆಗಳಲ್ಲದೆ ಇದಕ್ಕಿಂತ ಹಿಂದೆ ಬೌದ್ಧ ಗ್ರಂಥವಾದ ಲಲಿತ ವಿಸ್ತರದಲ್ಲಿ 83 ಕಲೆಗಳು ಬರ್ತವೆ, 86 ಕಲೆಗಳು ಬರ್ತವೆ. ಪ್ರಬಂಧ ಚಿಂತಾಮಣಿ ಅನ್ನುವ ಪ್ರಬಂಧ ಕೋಶ ಅನ್ನುವ ಜೈನ ಗ್ರಂಥದಲ್ಲಿ 73 ವಿದ್ಯೆಗಳ ಉಲ್ಲೇಖ ಬರ್ತವೆ. ಅವುಗಳನ್ನು ನೋಡಿದ್ರೆ ಅದರೊಳಗೆ ಮುಸರೆ ತಿಕ್ಕುವುದನ್ನು ಒಂದು ಕಲೆಯಾಗಿ ಹೇಳಿದ್ದಾರೆ. ನಮ್ಮಲ್ಲಿ ಇವತ್ತು ಮೇಲ್ವರ್ಗದವ್ರದ್ದು, ಕೆಳವರ್ಗದವ್ರದ್ದು ಅಂತ ತಾರತಮ್ಯ ಮಾಡ್ತಾರಲ್ಲ, ಪ್ರತಿಯೊಂದು ವರ್ಗದ್ದು ಇಟ್ಟುಕೊಂಡಿದ್ದಾರೆ. ಈಜುವುದರಿಂದ ಮೊದಲುಗೊಂಡು ಜಲತರಂಗ ನುಡಿಸುವವರೆಗೆ ಉಂಟು. 64 ಕಲೆಗಳಲ್ಲಿ ಬರ್ತದೆ. ಈ ಒಂದು ನೂಲನ್ನು ಗಂಟು ಹಾಕಿ ಆ ಬೆರಳಿಂದ ಬೇರೆ ಕೈಗಳಿಂದ ವಿನ್ಯಾಸ ಮಾಡ್ಕೊಂಡು ಬೇರೆ ಡಿಸೈನ್ಸ್ ಮಾಡೋದಿದೆಯಲ್ಲ, ಅಲ್ಲಿಂದ ಮೊದಲುಗೊಂಡು ಲಲಿತ ಮನೋಹರವಾದ ಕ್ರಾಫ್ಟ್ಸ್ ಅಂತ ಏನಿದೆ, ಹಸ್ತಲಾಘವ ಕೌಶಲ ಅಂಥದ್ದೆಲ್ಲ ಕೊಟ್ಟಿದ್ದಾರೆ. ಹೀಗೆ ಅದೊಂದು ದೊಡ್ಡ ವಿಸ್ತೃತವಾದ ಪ್ರಪಂಚ. ಇದನ್ನು ಕುರಿತು ಮೊದಲಿಗೆ ಸಂಶೋಧನೆ ಮಾಡಿದವರು ನಮ್ಮ ಕನ್ನಡ ನಾಡಿನವರಾದ ಅಂಬಳೆ ವೆಂಕಟಸುಬ್ಬಯ್ಯ ಅಂತ ಒಬ್ಬ ವಿದ್ವಾಂಸರು. ಅವರು ಜರ್ಮನಿಗೆ ಹೋಗ್ಬಿಟ್ಟು ಅಲ್ಲಿ ದಿ ಕಲಾಸ್ ಅನ್ನುವ ಸಂಶೋಧನೆ ಮಾಡಿದ್ರು. ಆಮೇಲೆ ಇನ್ನೂ ಹಲವರು ಮಾಡಿದ್ದಾರೆ. ಶ್ರೀಧರ ಮೂರ್ತಿಯವರು 64 ಕಲೆಗಳ ಬಗ್ಗೆನೂ ಪುಸ್ತಕ ಬರೆದಿದ್ದಾರೆ. ನಮ್ಮ ಟಿ ಎಸ್ ಸತ್ಯವತಿಯವರು ಈಚೆಗೆ ಒಂದು ಒಳ್ಳೆಯ ಪುಸ್ತಕ ಬರೆದಿದ್ದಾರೆ, ಚತುಷ್ಷಷ್ಟಿ ಕಲೆ ಅಂತ, ಕನ್ನಡದಲ್ಲಿ ಇವೆಲ್ಲ ಸಿಗುತ್ತವೆ. ಹಾಗಲ್ಲದೆ ಮತ್ತೂ ಒಂದು ಅಂಶ ಇದೆ, ಅದು ನಾಗರಕ ಪ್ರಕರಣ ಅಂತ. ಒಬ್ಬ ಸುಸಂಸ್ಕೃತ ಸದಭಿರುಚಿಯ ವ್ಯಕ್ತಿ ಹೇಗೆ ನಡ್ಕೊಳ್ಬೇಕು, ಹೇಗೆ ಸಮಾಜದಲ್ಲಿರಬೇಕು ಅಂತ. ನಿಜಕ್ಕೂ ಇವತ್ತು ತುಂಬ ಜನಕ್ಕೆ ನಮ್ಮ ದೇಶದಲ್ಲಿ ದುಡ್ಡಿದೆ. ಹಿಂದೆಂದೂ ನಮ್ಮ ಜನ ಕಾಣದೇ ಇರುವಷ್ಟು ದುಡ್ಡನ್ನು ಈ ಒಂದು
1000 ವರ್ಷಗಳಿಂದ ನಮ್ಮ ಜನ ಕಾಣದೇ ಇರುವಷ್ಟು ಹಣವನ್ನು ಈ ಒಂದು 30-40 ವರ್ಷಗಳಲ್ಲಿ ಕಾಣ್ತಾ ಇರುವಂಥದ್ದು ಸಾಕಷ್ಟು ನೋಡ್ತೀವಿ. ದೇರ್ ಆರ್ ಸೋ ಮೆನಿ ಮಿಲಿಯನೇರ್ಸ್, ಮಲ್ಟಿ ಮಿಲಿಯನೇರ್ಸ್ ಆ್ಯಂಡ್ ಇವನ್ ಬಿಲಿಯನೇರ್ಸ್. ಹಾಗಿದ್ದವ್ರಿಗೆ ಹೇಗೆ ಸುಖ ಪಡಬೇಕು ಅಂತ ಗೊತ್ತಿಲ್ಲ. ಅವರು ಏನಿದ್ರೂ ವ್ಯಸನಗಳಲ್ಲಿ ಮುಳುಗಿಸ್ಕೋತಿದ್ದಾರೆ ಬದುಕನ್ನು. ವ್ಯಸನರಹಿತವಾದ ಸದಭಿರುಚಿಯ ಜೀವನ ಹೇಗೆ ನಡೆಸಬೇಕು ಅನ್ನೋದಕ್ಕೆ ಈ ನಾಗರಿಕ ವೃತ್ತ ಅಂತ ತುಂಬ ಮುಖ್ಯವಾದದ್ದು. ಅವನ ಮನೆಯಲ್ಲಿ ಚಿತ್ರಕಲೆಗೆ ಅವಕಾಶ ಇರಬೇಕು, ಗೋಡೆಗೆ ನಾಗವಂದಿಗೆ ಮೇಲೆ ತೂಗು ಹಾಕಿರುವ ವೀಣೆ ಇರಬೇಕು, ಮತ್ತು ಪುಸ್ತಕಗಳನ್ನು ಇಟ್ಕೊಂಡಿರಬೇಕು, ಅವನು ಬೇರೆ ಬೇರೆ ಭಾಷೆಗಳನ್ನು ಬಲ್ಲವನಾಗಿರಬೇಕು. ಅವನು ಹೇಳ್ತಾನೆ, ನೋಡಿ ನಮ್ಮ ಪರಂಪರೆ ಹೇಗಿತ್ತು ಅನ್ನೋದಕ್ಕೆ ಯಾವುದೇ ಗೋಷ್ಠಿಗಳಲ್ಲಿ ಬರೀ ಸಂಸ್ಕೃತ ಬರೀ ಪ್ರಾಕೃತ ಅಂತ ಒಂದು ಭಾಷೆ ಹಿಡಿಯಬಾರ್ದು. ಅಭಿಜಾತ ಭಾಷೆ ಹೇಗೋ ಪ್ರಾದೇಶಿಕವಾದ ಭಾಷೆ, ದೇಶೀಯ ಭಾಷೆಗಳನ್ನು ಬೇಕಾದಷ್ಟು ಬಳಸಬೇಕು ಅಂತಾನೆ. ಗೋಷ್ಠಿ ವೈರಸ್ಯ ಬಂದುಬಿಡುತ್ತೆ ಇಲ್ಲದೇ ಇದ್ರಂತೆ. ಇಡಿಮ್ಯಾಟಿಕ್ ನುಡಿಗಟ್ಟಿನ ಆಡು ನುಡಿಯ ಸೊಗಸು ನಮಗೆ ಬೇಕು. ಹಾಗೆ ಶುದ್ಧವಾದ ಸುಸಂಸ್ಕೃತವಾದ ಅಭಿಜಾತವಾದ ರೀತಿಯ ಮಾತು ಬೇಕಾಗುತ್ತದೆ ಅಂತ ಎಷ್ಟು ವಿವರಗಳು ಕೊಡ್ತಾ ಹೋಗ್ತಾನೆ ಅಂತ ನೋಡಿದರೆ ಅದನ್ನು ಸೂತ್ರ ರೂಪದಲ್ಲಿ ಚಿಕ್ಕ ಚಿಕ್ಕ ವಾಕ್ಯಗಳಲ್ಲಿ ಕೊಟ್ಟಿದ್ದಾನೆ. ಅದಕ್ಕೆ ಬೇಕಾದಂತೆ ಸ್ವಾರಸ್ಯ ಉಂಟು. ಈ ಮಹಾನುಭಾವ ಬರೆದ ಗ್ರಂಥಕ್ಕೆ ಯಶೋಧರ ಅನ್ನುವ ಒಬ್ಬ ವಿದ್ವಾಂಸ ಜಯಮಂಗಲ ಅನ್ನುವ ಒಂದು ವ್ಯಾಖ್ಯಾನ ಬರೆದ. ಆ ಜಯಮಂಗಲ ವ್ಯಾಖ್ಯಾನದ ಜೊತೆಗೆ ಮೂಲವನ್ನು ಓದಿದ್ರೆ ಮತ್ತೂ ಪ್ರಯೋಜನಕಾರಿಯಾಗುತ್ತದೆ. ನಮ್ಮಲ್ಲಿ ಎಷ್ಟೋ ಬಾರಿ ಮೂಲಕ್ಕಿರುವ ಬೆಲೆ ವ್ಯಾಖ್ಯಾನಕ್ಕುಂಟು, ಕೆಲವು ಬಾರಿ ಮೂಲವನ್ನು ಮೀರಿಸಿದ ಬೆಲೆ ಉಂಟು. ಈಗ ಶಂಕರ ರಾಮಾನುಜ ಮಧ್ವಾದಿ ಆಚಾರ್ಯರುಗಳೆಲ್ಲ ಬ್ರಹ್ಮಸೂತ್ರಕ್ಕೆ ಭಾಷ್ಯ ಬರೆದರಲ್ಲ, ಅವರ ಭಾಷ್ಯಗಳಿಲ್ಲದೆ ಇದ್ದರೆ ಬ್ರಹ್ಮಸೂತ್ರ ನಮಗೆ ಅರ್ಥವೇ ಆಗೋದಿಲ್ಲ. ಪಾಣಿನಿ ಮಹರ್ಷಿಯ ಸೂತ್ರಗಳಿಗೆ ಪತಂಜಲಿ ಮುನಿಗಳ ಮಹಾಭಾಷ್ಯ ಇಲ್ಲದೆ ಇದ್ದರೆ ನಮಗೆ ವ್ಯಾಕರಣ ತಲೆಬುಡ ಗೊತ್ತಾಗ್ತಾ ಇರಲಿಲ್ಲ. ಹಾಗೆ ಭಟ್ಟೋತ್ಪಲನ ವ್ಯಾಖ್ಯಾನ ಇಲ್ಲದೇ ಇದ್ದರೆ ನಮಗೆ ವರಾಹಮಿಹಿರ ಬರೆದಂಥ ಬೃಹತ್ ಸಂಹಿತೆ ಎನ್ನುವ ವಿಶ್ವಕೋಶ ಎಷ್ಟೋ ಗೊತ್ತಾಗ್ತಿರಲಿಲ್ಲ. ಅದು ಭಟ್ಟೋತ್ಪಲನ ವ್ಯಾಖ್ಯಾನವೇ ಮತ್ತೊಂದು ವಿಶ್ವಕೋಶಕ್ಕಿಂತ ದೊಡ್ಡದಾಗಿದೆ. ಈ ಥರದ್ದು ಒಂದು ವ್ಯಾಖ್ಯಾನ ಪರಂಪರೆ ಇದೆ, ಅಂಥದ್ದು ಇದೆ. ಹೀಗಾಗಿ ಈ ಗ್ರಂಥಗಳನ್ನು ಆಕ್ಷೇಪ ಮಾಡುವವರು ಆ ವ್ಯಾಖ್ಯಾನ ಪರಂಪರೆಗಳನ್ನು, ಪೂರ್ವಾಚಾರ್ಯ ಪರಂಪರೆಗಳನ್ನು ಮತ್ತು ಸಮಾನ ತಂತ್ರ ಅಂತ ಇನ್ನೊಂದು ಫೀಚರ್ ಇದೆ. ಅಂದರೆ ಇದರ ಜೊತೆಗೆ ಹೋಗುವ ಸಿಸ್ಟರ್ ಲರ್ನಿಂಗ್ಸ್ ಅಂತ ಕರಿತೀವಿ. ಅಂದರೆ ಸಾಹೋದರ್ಯವನ್ನು, ಸಾಮ್ಯವನ್ನು ಪಡೆದ ಮಿಕ್ಕ ಶಾಸ್ತ್ರಗಳನ್ನು ನೋಡಬೇಕು. ವೇದಾಂತಕ್ಕೆ ಪೂರ್ವಮೀಮಾಂಸೆ ಅಂತಾರೆ, ಯೋಗಕ್ಕೆ ಸಾಂಖ್ಯ ಅಂತಾರೆ, ನ್ಯಾಯಕ್ಕೆ ವೈಶೇಷಿಕ ಅಂತಾರೆ, ಕಾಮಶಾಸ್ತ್ರಕ್ಕೆ ನಾಟ್ಯಶಾಸ್ತ್ರ ಆ ರೀತಿಯಾದದ್ದು. ಇವೆಲ್ಲ ಒಟ್ಟಂದದಲ್ಲಿ ಸಾಮವೇದಕ್ಕೆ ಉಪವೇದವಾಗಿ ಬರುವಂಥ ಗಾಂಧರ್ವ ವೇದಕ್ಕೆ ಸೇರಿದ್ದು ಅಂತ. ನಾಟ್ಯಶಾಸ್ತ್ರ ಪೂರ್ಣವಾಗಿ ಅರ್ಥ ಆಗಬೇಕು ಅಂದರೆ ಕಾಮಶಾಸ್ತ್ರ ಓದ್ಕೋಬೇಕು, ಕಾಮಶಾಸ್ತ್ರ ಸರಿಯಾಗಿ ಅರ್ಥ ಆಗಬೇಕು ಅಂದರೆ ನಾಟ್ಯಶಾಸ್ತ್ರ ಓದಬೇಕು. ಯಾಕೆ? ಕಾಮಶಾಸ್ತ್ರದಲ್ಲಿ ದೇಹದ ಸ್ತರದ ಚಟುವಟಿಕೆಗಳನ್ನು ಹೆಚ್ಚು ಹೇಳಿದರೆ ಅದರ ಹಿಂದೆ ಇರುವ ಮನಸ್ಸಿನ ಸ್ತರದ ಚಟುವಟಿಕೆಗಳನ್ನು ಹೆಚ್ಚಾಗಿ ನಾವು ನಾಟ್ಯಶಾಸ್ತ್ರದಲ್ಲಿ ನೋಡ್ತೀವಿ. ನಾಟ್ಯಶಾಸ್ತ್ರದ 6-7ನೇ ಅಧ್ಯಾಯಗಳು ರಸಾಧ್ಯಾಯ, ಭಾವಾಧ್ಯಾಯ ನೋಡಿದರೆ ಇಲ್ಲಿರುವ ದೇಹದ ವಿವರಗಳನ್ನು ಕಂಡಾಗ ನಮಗೆ ಜೊತೆ ಗೊತ್ತಾಗುತ್ತೆ. ಇಲ್ಲಿ ಸ್ತ್ರೀಯರನ್ನು ಪದ್ಮಿನಿ, ಚಿತ್ತಿನಿ, ಹಸ್ತಿನಿ, ಶಂಖಿನಿ ಅಂತ ಹೀಗೆಲ್ಲ ವಿಭಾಗ ಮಾಡ್ತಾರೆ. ಪುರುಷರನ್ನು ಶಶ, ವೃಷಭ ಈ ಥರದ್ದೆಲ್ಲ ವಿಂಗಡಣೆ ಮಾಡ್ತಾರೆ. ಅಲ್ಲಿ ಸ್ವಾಧೀನ ಪಥಿಕ, ಕಲಹಾಂತರಿತ, ಖಂಡಿತ ಮೊದಲಾಗಿ ಅಷ್ಟನಾಯಕಿಯರು, ಅದಕ್ಕೆ ಮೂಲವಾದ ಸ್ವೀಯ, ಪರಕೀಯ ಮತ್ತು ಸಾಧಾರಣ. ಪುರುಷರಲ್ಲಿ ಧೀರೋದ್ಧತ, ಧೀರಲಲಿತ, ಧೀರಶಾಂತ ಹೀಗೆ ಮಾಡುವುದನ್ನು ನೋಡಿದಾಗ ದ ಫಿಸಿಕಲ್ ಆ್ಯಂಡ್ ಸೈಕೊಲಾಜಿಕಲ್ ಎರಡೂ ಸೇರಿಸಿದ್ರೆ ಮನೋಬುದ್ಧಿಗಳ ಜೊತೆಗೆ ದೇಹ ಬೆರೆತಂತೆ ಆಗುತ್ತದೆ. ಇದರ ಮೇಲೆ ಪಾತಂಜಲ ಯೋಗ ಸೂತ್ರಗಳನ್ನು ನೋಡಿದರೆ ಮನಸ್ಸನ್ನು ಇಲ್ಲವಾಗಿಸಿಕೊಳ್ಳೋದು ಹೇಗೆ? ಯೋಗಶ್ಚಿತ್ತವೃತ್ತಿ ನಿರೋಧ, ನಾಟ್ಯಂ ಚಿತ್ತವೃತ್ತಿ ವಿಲಾಸ, ದೇಹ ಸಂತೋಷ ಭಾವ. ಹೀಗೆ ಈ 3 ಸ್ತರಗಳು ಗೊತ್ತಾಗುತ್ತೆ. ಅಂದರೆ ಅಧಿಮಾನಸ ಮತ್ತು ಮನೋತೀತವಾದದ್ದು, ದೈಹಿಕ, ಹೀಗೆ ಇಷ್ಟು ಗೊತ್ತಾಗುತ್ತದೆ. ಇವಕ್ಕೆ ಪೂರಕವಾಗಿ ಬರುವುದು ನಮ್ಮ ಭಗವದ್ಗೀತೆ. ಭಗವದ್ಗೀತೆಯ ಶ್ರದ್ಧಾತ್ರಯ, ಗುಣತ್ರಯ, ದೇವಾಸುರ ಸಂಪದ್ವಿಭಾಗ ಈ ಅಧ್ಯಾಯಗಳನ್ನು ಓದಿಕೊಂಡಾಗ ವಾತ್ಸ್ಯಾಯನ ಚೆನ್ನಾಗಿ ಗೊತ್ತಾಗ್ತಾನೆ. ವಾತ್ಸ್ಯಾಯನ ಅರ್ಥ ಮಾಡಿಕೊಂಡಾಗ ಅದು ಚೆನ್ನಾಗಿ ಗೊತ್ತಾಗುತ್ತದೆ. ಅಂದರೆ ಧರ್ಮಾರ್ಥ ಕಾಮ ಮೋಕ್ಷ ಶಾಸ್ತ್ರಗಳನ್ನು ಪರಸ್ಪರ ಹೊಂದಾಣಿಕೆಯಿಂದ ನೋಡಿಕೊಳ್ಳದೆ ಐಸೋಲೇಟೆಡ್ ಆಗಿ ತೆಗೆದುಕೊಂಡು ಅಂಧವಿಶ್ವಾಸದಿಂದ ಹೊಗಳುವುದಾಗಲಿ ತೆಗಳುವುದಾಗಲಿ ಅಪಾಯ. ಹೊಗಳಿದ್ರೆ ತಪ್ಪಿಲ್ಲ, ತೊಂದರೆ ಇಲ್ಲ. ತೆಗಳಕ್ಕೆ ಹೋದರೆ ತುಂಬ ಅನ್ಯಾಯ. ಒಂದು ಆತ್ಮವಂಚನೆ, ಮತ್ತೊಂದು ಪರವಂಚನೆ, ಇನ್ನೊಂದು ಜ್ಞಾನವಂಚನೆ, ವಿದ್ಯಾವಂಚನೆ ಆಗುತ್ತದೆ. ಈ ಎಲ್ಲ ದೃಷ್ಟಿಯಿಂದ ನಮ್ಮ ಭಾರತೀಯ ಪರಂಪರೆ ಜಗತ್ತಿಗೆ ಕೊಟ್ಟ ಅತ್ಯಂತ ಜನಪ್ರಿಯ ಗ್ರಂಥಗಳಲ್ಲಿ ಇದು ಒಂದು, ಅತ್ಯಂತ ಪ್ರಮುಖ ಗ್ರಂಥಗಳಲ್ಲೂ ಒಂದು. ಜಗತ್ತಿಗೆ ಭಾಷೆಯನ್ನು ಹೇಗೆ ನೋಡಬೇಕು ಅಂತ ಹೇಳಿಕೊಟ್ಟವರು ನಾವು. ಪಾಣಿನಿ ಮುನಿಗಳ ಮೂಲಕ
ಪತಂಜಲಿ ಮುನಿಗಳ ಮೂಲಕ, ಭರ್ತೃಹರಿಯ ಮೂಲಕ, ಈ ಮುನಿತ್ರಯದ ಮೂಲಕ ಜಗತ್ತಿಗೆ ಮಧ್ಯವರರುಚಿ ಕಾತ್ಯಾಯನ ಬರುವುದುಂಟು. ಇದು ಭಾಷೆಯನ್ನು ನೋಡುವುದು ಹೇಗೆ ಅಂತ, ಭಾವವನ್ನು ನೋಡುವುದು ಹೇಗೆ ಅಂತ ಭರತ, ಅಭಿನವಗುಪ್ತ, ಆನಂದವರ್ಧನ ಇವರ ಮೂಲಕ, ಬದುಕನ್ನು ನೋಡೋದು ಹೇಗೆ ಅಂತ ಭಗವದ್ಗೀತೆಯಂಥ ಬದುಕಿನ ಒಂದು ಅಂಗವಾದ ದೈಹಿಕ ಸುಖವನ್ನು ಹೇಗೆ ನೋಡಬೇಕು, ಅರ್ಥಪೂರ್ಣವಾಗಿ ಭೋಗವನ್ನು ಹೇಗೆ ಅನುಭವಿಸಬೇಕು, ಎಂಜಾಯ್ ವಿತ್ ಫುಲ್ ಮೀನಿಂಗ್ ಆ್ಯಂಡ್ ಮೀನಿಂಗ್ಫುಲಿ ಎಂಜಾಯ್ ಅನ್ನೋದಕ್ಕೆ ವಾತ್ಸ್ಯಾಯನ. ಇವರೆಲ್ಲ ತುಂಬ ಜನಪ್ರಿಯರಾಗಿದ್ದಾರೆ. ತುಂಬ ಬಹುಜನಪ್ರಿಯರು ಮಾತ್ರವಲ್ಲದೆ ಪ್ರಮುಖರೂ ಆಗಿದ್ದಾರೆ. ಎಷ್ಟೋ ಬಾರಿ ಜನಪ್ರಿಯತೆಗೂ ಮಹತ್ವಕ್ಕೂ ಸಂಬಂಧ ಇರೋಲ್ಲ, ಆದರೆ ಇಲ್ಲಿ ಜನಪ್ರಿಯತೆ ಮಹತ್ವ ಎರಡೂ ಸಂಬದ್ಧವಾಗಿದೆ. ಅಂಥ ದೊಡ್ಡ ಕೆಲಸ ಇದನ್ನು ಕನ್ನಡಕ್ಕೆ ತಂದುಕೊಟ್ಟಂಥ ನಮ್ಮ ವಿಶ್ವನಾಥ ಹಂಪಿಹೊಳಿಯವರು ನಿಜವಾಗಿ ಅಭಿನಂದನೀಯರು. ಅವರಿಗೆ ನನ್ನ ಪರವಾಗಿ ನಾನು ಅವರನ್ನು ಕೇಳಿಕೊಂಡ ತಕ್ಷಣ ಅವರು ಈ ಕೆಲಸವನ್ನು ಬಹಳ ಶ್ಲಾಘ್ಯವಾಗಿ ಮಾಡಿಕೊಟ್ಟಿದ್ದಾರೆ. ಅದಕ್ಕಾಗಿ ಅವರಿಗೆ ತುಂಬ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಅಷ್ಟು ಮಾತ್ರವಲ್ಲ, ಸೋಮವಾರದ ದಿವಸ ಬೆಂಗಳೂರಿನಲ್ಲಿ ಜನ ಬರುವುದು ಅಂತಂದರೆ ಹೇಗಪ್ಪ ಅಂತ ಒಂದು ಸಂದೇಹ ಇತ್ತು. ಆದರೆ ರೋಹಿತ್ ಚಕ್ರತೀರ್ಥ ಅವರ ಬಗ್ಗೆ ನನಗೆ ವಿಶ್ವಾಸ, ಅವರು ಜನರನ್ನು ಖಂಡಿತವಾಗಿ ಸೆಳೀತಾರೆ ಅಂತ ಗೊತ್ತಿತ್ತು. ಅಫ್ಕೋರ್ಸ್ ವಾತ್ಸ್ಯಾಯನನಿಗೆ ಬೇಕಾದಷ್ಟು ಜನರನ್ನು ಸೆಳೀತಕ್ಕಂಥ ಶಕ್ತಿ ಕೂಡ ಇದೆ, ಹೌದು. ಹೀಗಾಗಿ ತಾವೆಲ್ಲ ಬಂದವರಿಗೆ ನಿರಾಶೆಯಾಗತಕ್ಕಂಥ ರೀತಿಯಲ್ಲಿ ಇಲ್ಲದೆ ಸಂತೋಷ ಕೊಡುವಂತೆ ಈ ಪುಸ್ತಕ ಉಂಟು. ಈ ಮೂಲಕ ಭಾರತವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವಂತೆ ಆಗಲಿ ಅಂತ ಹಾರೈಸಿ ವಿರಮಿಸ್ತೀನಿ. ನಮಸ್ಕಾರ.